ಕಿಚ್ಚ ಸುದೀಪ್ ಅವರು ಬಹಳ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಮತ್ತು ನಮ್ಮ ಸಿನಿಮಾದ ಕ್ಲೈಮ್ಯಾಕ್ಸ್ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ನೈಜ ಘಟನೆ ಆಧಾರಿತವಾಗಿರುವಂತಹ ಕ್ಲೈಮ್ಯಾಕ್ಸ್ ಅಂತ ಕೂಡ ನಮ್ಮ ಪ್ರೊಡ್ಯೂಸರ್ ನ ಜೊತೆ ಹಂಚಿಕೊಂಡ್ರು ವಿಚಾರವನ್ನ. ಒಂದು ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಲವ್ ಮಾಡ್ತಾರೆ. ಆ ಒಂದು ಲವ್ ಸ್ಟೋರಿಯನ್ನ ಕ್ಯಾರಿ ಮಾಡಿದೆ. ನಂತರ ಏನೇನಾಗತ್ತೆ ಮತ್ತು ಯಾಕೆ ಸಿನಿಮಾ ನೋಡಬೇಕು ಅನ್ನೋ ವಿಚಾರವನ್ನ ಈಗ ಸಿನಿಮಾ ಟೀಮೇ ನಮ್ ಜೊತೆ ಹಂಚಿಕೊಳ್ಳಿದ್ದಾರೆ. ಕಾರಣಾಂತರಗಳಿಂದ ಡೈರೆಕ್ಟರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ. ಸೊ ಯೂಶಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾ ನಾವು ಅವರಿಗೆ ಫಸ್ಟ್ ಮಾತಾಡ್ತಿದ್ವಿ. ಈಗ ಹೀರೋ ಇದ್ದಾರೆ, ರಾಜೀವ್ ಇಂದ ನಾವು ಮಾತುಕತೆ ಪ್ರಾರಂಭ ಮಾಡೋಣ. ಮಿತ್ರರಿಗೆ ನಮಸ್ಕಾರ. ಸಿನಿಮಾ ಶುರು ಮಾಡಿ ಕೊನೆ ಹಂತದಲ್ಲಿ ಉಳ್ಕೊಂಡ್ರೆ ನಾವಿಷ್ಟೇ ಜನ. ಇಷ್ಟು ಜನಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಪ್ರಥಮವಾಗಿದ್ದು ನಾನು, ಕೊನೆಯಲ್ಲಿರೋದು ಇವ್ರು ನಮ್ದೊಟ್ಟಿಗೆ. ಸೊ ಹಾಗಾಗಿ ಉಸಿರೇ ಉಸಿರೇ ಸಿನಿಮಾ ನನಗೆ ಇವರೆಲ್ಲರಿಗಿಂತ ತುಂಬಾ ಸೀನಿಯರ್ ಸಿನಿಮಾ. ನಾನು ಒಂದು ಕತೆ ಕೇಳಿ ಶುರು ಮಾಡಿದ್ದು, ಪ್ಲಸ್ ಈ ಒಂದು ಸಿನಿಮಾ ಹಿಂಗ್ ಬರುತ್ತೆ ಅಂತ ಕನ್ಸು ಕಟ್ಟಿದ್ದು, ಇದು ಹಿಂಗೆ ಆಗ್ಬೇಕು ಅನ್ನೋದನ್ನ ಆಸೆ ಪಟ್ಟಿದ್ದು ಅಷ್ಟು ನಿಜ. ಸೊ ಹಾಗಾಗಿ ಇದ್ರ ಈ ಜರ್ನಿಯಲ್ಲಿ ಇವರೆಲ್ಲಕ್ಕಿಂತ ಜಾಸ್ತಿ ಟೈಮ್ ಅನ್ನು ನಾನು ಸ್ಪೆಂಡ್ ಮಾಡಿದ್ದೀನಿ. ಯಾವ್ದನ್ನ ಬೇಕಾದ್ರೂ ವಾಪಸ್ ತಂದು ಕೊಡ್ಬೋದು, ಟೈಮ್ ಅಂತ ತಂದ್ಕೊಡಕ್ ಆಗಲ್ಲ. ಅದು ನಾನು ಯಾವಾಗ್ಲೂ ನಂಬಿದ್ದೀನಿ ಕೂಡ. ಅಷ್ಟೇ ಪರಿಶ್ರಮ ಇದಕ್ಕೂ ಹಾಕಿದ್ದೀನಿ. ತುಂಬಾ ಇಷ್ಟಪಟ್ಟು ಮಾಡಿದ ಸಿನಿಮಾ. ಹೋಗ್ತಾ ಹೋಗ್ತಾ ಸ್ವಲ್ಪ ಕಷ್ಟ ಆಯ್ತು, ಸ್ವಲ್ಪ ಜಾಸ್ತಿ ಆಯ್ತು, ಜಾಸ್ತಿನೇ ಕಷ್ಟ ಆಗಿದೆ. ಆದ್ರೂ ಕೊನೆಗೆ ತೆರೆ ಮೇಲೆ ಸಿನಿಮಾ ಕಾಪಿ ನೋಡಿದಾಗ ಖುಷಿ ಇದೆ. ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಹೇಳಕ್ಕೆ ಖುಷಿ ಪಡ್ತೀನಿ. ಹೆತ್ತವರಿಗೆ ಜ್ಞಾನ ಮುದ್ದು. ಸೊ ಹಾಗಾಗಿ ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಳಲೇಬೇಕು. ಡೆಫಿನೆಟ್ಲಿ ಇಲ್ಲಿ ಕೂತಿರುವಂತ ಇಷ್ಟು ಜನಕ್ಕೂ ಅವ್ರದೇ ಆದಂತ ಒಂದೊಂದು ಅಭಿಪ್ರಾಯ, ಅವ್ರದೇ ಆದಂತ ಒಂದು ಅನಾಲಿಸಿಸ್ ಇದ್ದೇ ಇರುತ್ತೆ. ಯಾರಿಗೂ ಎಲ್ಲರಿಗೂ ಎಲ್ಲನೂ ಒಪ್ಸಕ್ಕಾಗಲ್ಲ. ಆದ್ರೆ ಈ ಒಂದು ಸಿನಿಮಾಲಿರುವಂತ ಒಂದು ಕಂಟೆಂಟ್, ಆ ಕಂಟೆಂಟ್ ಎಲ್ಲರಿಗೂ ಹೃದಯ ಭಾರ ಆಗುವಂತ ಒಂದು ಕಂಟೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದ್ರೆ ಹೊರಗಿನ ದೇಹಕ್ಕೆ, ಐ ಮೀನ್ ಔಟರ್ ಬಾಡಿ, ನಾವೇನ್ ಬಟ್ಟೆ ಅಂತ ಕರಿತೀವಿ, ಹಾಕೊಂಡಿದೀವಿ, ಅದಕ್ಕೆ ಡೆಫಿನೆಟ್ಲಿ ಒಂದು ಹಿಂದಿ ಮುಸ್ಲಿಮ್ಸ್ ಲವ್ ಸ್ಟೋರಿ ಅನ್ನೋದನ್ನ ಹಚ್ಚಿದೀವಿ ಅಷ್ಟೇ. ಬಟ್ ಸಿನಿಮಾ ಬೇರೆನೇ ಇದೆ. ಸೊ ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು ತುಂಬಾ ಒಳ ಅರ್ಥ. ಆದ್ರೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ಇದು ಹೆಂಗಿದೆ ಅಂತ. ಕೆಲಸದ ವಿಚಾರ ಬಂದ್ರೆ ಡೆಫಿನೆಟ್ಲಿ ತಪ್ಪೋ ಸರಿನೋ ಏನೇ ಮಾಡಿ ಏನೇ ಮಾಡದೆ ಇದ್ರು ದುಡ್ಡು ಹಾಕ್ಲೇಬೇಕು. ದುಡ್ಡು ಹಾಕಿದ್ದಾರೆ ಪ್ರದೀಪ್, ಅವ್ರಿಗೆ ನನ್ನ ಕಡೆಯಿಂದ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತವರೆಗೂ ದುಡ್ಡು ಹಾಕಿರುವಂತ ಒಂದು ಖುಷಿಗೆ ಪ್ಲಸ್ ನಾವೇನಕ್ಕಾದ್ರೂ ಇನ್ವೆಸ್ಟ್ ಮಾಡಿದಾಗ, ನಂದೇ ಹೋಟ್ಲಿಗೆ ನಾನು ಇನ್ವೆಸ್ಟ್ ಮಾಡಿದಾಗ ಹೋಟ್ಲು ಒಳ್ಳೇದಾಗ್ಲಿಲ್ಲ ಅಂತ ಹೇಳಿದಾಗ ನಾನು ಮಾಡಿದ ತಪ್ಪಿಗೆ ಅಂತ ಹೇಳ್ದೆ ಎಲ್ಲರಿಗೂ. ಬಟ್ ಆತರ ಆಗೋದ್ ಬೇಡ. ಆ ತರದೊಂದು ಉದ್ದೇಶಕ್ಕೆ ಇವತ್ತೂ ಗಟ್ಟಿಯಾಗಿ ಸಿನಿಮಾ ಪರ ನಿಂತಿದ್ದಾರೆ. ಅದಕ್ಕೆ ನಾನು ಯಾವಾಗ್ಲೂ ಆಭಾರಿಯಾಗಿರ್ತೀನಿ ಪ್ರದೀಪ್ ಅವರಿಗೆ. ಪ್ಲಸ್ ಉಸಿರೇ ಉಸಿರೇ ಸಿನಿಮಾ ನಾನು ಹೇಳ್ದಂಗೆ ತುಂಬಾ ಒಂದು ಸ್ಟಾರ್ಡಮ್ ಇರೋಂತ ಸಿನಿಮಾ. ಸ್ಟಾರ್ಸ್ ನ ಕರ್ಕೊಂಡ್ಬಂದು ಒಂದು ಸಿನಿಮಾಲಿ ತುರ್ಕೋದು ತುಂಬಾ ಕಷ್ಟ ಇದೆ. ಪ್ರತಿಯೊಂದನ್ನು ಅದರಲ್ಲೇ ಜನ ನೋಡ್ತಾರೆ, ಯಾರಿಗೋಸ್ಕರ ಬರ್ತಾರೆ ಅನ್ನೋದಕ್ಕಿಂತ ಜಾಸ್ತಿ ಇವತ್ತಿಗೆ ಎಲ್ಲ ತುಂಬಾ ಇಂಟೆಲಿಜೆಂಟ್ ಆಗಿದ್ದಾರೆ. ಸಿನಿಮಾ ತುಂಬಾ 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 ಚೆನ್ನಾಗಿದ್ರೆ ಮಾತ್ರನೇ, ಅಥವಾ ಏನಾದ್ರೂ ಇಷ್ಟ ಆದ್ರೆ ಮಾತ್ರನೇ ಸಿನಿಮಾ ನೋಡಕ್ಕೆ ಇಷ್ಟಪಡ್ತಾರೆ. ಅದೇ ನಾವ್ ಯಾವಾಗ್ಲೂ ಹೇಳ್ದಂಗೆ ವರ್ಡ್ ಆಫ್ ಮೌತ್, ಯಾರೋ ಒಂದು ವಿಷಯ ಹೇಳ್ತಾರೆ, ಯಾರೋ ಒಂದ್ ಏನೋ ಹೇಳ್ತಾರೆ, ಅದನ್ನ ಕೇಳಿ ನಾವು ಇಲ್ಲ ಈ ಸಿನಿಮಾ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡೋದು ಜಾಸ್ತಿ. ಎಲ್ಲ ನನ್ನ ಅಭಿಮಾನಿಗಳಿಗೆ ಅಂತ ಹೇಳಕ್ ತಪ್ಪಾಗತ್ತೆ, ಆದ್ರೆ ಎಲ್ಲ ನನ್ನ ಸ್ನೇಹಿತರಿಗೆ ಒಂದು ಸತಿ ಮೇ 3ನೇ ತಾರೀಕು ಥಿಯೇಟರ್ಗೆ ಬಂದು ನನ್ನನ್ನು ಹೆಂಗೆ ಗ್ರೌಂಡ್ ತುಂಬಾ ಜನ ಬಂದು ನೋಡ್ತಾ ಇದ್ರಿ, ಅದ್ರ ಬಗ್ಗೆ ಖುಷಿ ಇದೆ. ನಾನು ವಾಪಸ್ ಇವತ್ತು ಯಾವತ್ತಾದ್ರೂ ಹೋಗಿ ನಂದೇ ವಿಡಿಯೋಸ್ ನಾನು ನೋಡಕ್ಕೆ ಟ್ರೈ ಮಾಡಿದಾಗ ಪ್ರತಿಯೊಂದು 6ಗೆ ಪ್ರತಿಯೊಂದು 4ಗೆ ಇಡೀ ಸ್ಟೇಡಿಯಂ 30-40 ಸಾವಿರ ಜನ ಇರೋಂಥ ಸ್ಟೇಡಿಯಂ ನನ್ನ ಹೆಸರು ಹೋಗುತ್ತೆ. ಅವತ್ತು ನನ್ನ ಹೆಸರು ಕೂಗಿದ್ದೇ ನಿಜ. ಆದ್ರೆ ಆ ಒಂದು ಪ್ರೀತಿಗೆ ಒಂದು ಟಿಕೆಟ್ ದಯವಿಟ್ಟು ತಗೊಳ್ಳಿ, ಆ ಒಂದು ಟಿಕೆಟ್ ತಗೊಂಡು ಬಂದು ಸಿನಿಮಾ ನೋಡಿ ಅಂತ ನಾನು ಇಲ್ಲಿಂದ ಪ್ರಮೋಷನ್ ಶುರು ಮಾಡ್ತಾ ಇದೀನಿ. ಇಲ್ಲಿಂದ ಆ ಒಂದು ಟಿಕೆಟ್ ನಮ್ಮ ಇಷ್ಟು ಜನದ ಜೀವನನ ಒಂದು ದಾರಿ ತಗೊಂಡೋಗುತ್ತೆ ಅಂತ ಹೇಳ್ತಾ
ಸಿನಿಮಾ ನೋಡಿ ಡಿಸೈಡ್ ಮಾಡಿ, ಸಿನಿಮಾ ಯಾರ ಬಾಯಲ್ಲೋ ಕೇಳಿ ಡಿಸೈಡ್ ಮಾಡೋದು ಬೇಡ. ಉಸಿರೇ ಉಸಿರೇ ಅನ್ನೋ ಸಿನಿಮಾ ಟೈಟಲ್ ಮೇಲೆ ಇದೆ. ಉಸಿರೇ ಉಸಿರೇನೆ ಸಿನಿಮಾ, ಉಸಿರು ಮೇಲೆ ನಿಂತಿರುವಂತ ಸಿನಿಮಾ. ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಮೇಡಮ್ ಒಂದು ಪಿಟಿಕೆ ಹಾಕಿ ಬಿಟ್ಬಿಟ್ರು ಅವಾಗಲೇ. ಡೆಫಿನೆಟ್ಲಿ ಎಸ್, ಅದೇ ನಿಜ. ಆದರೆ ಎಲ್ಲ ನನ್ನ ಸಿನಿಮಾ ಲೈನ್ ಅದು ಆಕ್ಚುಲಿ ಅದು ಯಾವಾಗಲೂ ಟ್ಯಾಗ್ ಆಗಿ ಇರುತ್ತೆ. ಎಲ್ಲಾ ಜಾತಿ ಧರ್ಮಗಳಲ್ಲೂ ಪ್ರೀತಿ ಇದೆ, ಆದರೆ ಯಾವುದೇ ಜಾತಿ ಧರ್ಮಕ್ಕೆ ಪ್ರೀತಿ ಇಲ್ಲ. ಇಲ್ಲಿರೋಂಥ ಎಷ್ಟೋ ಜನದಲ್ಲಿ ನಾವು ಯಾರೋ ಒಂದೇ ಜಾತಿ ಅಂತ ಹೇಳಕ್ಕೆ ಆಗಲ್ಲ, ಬಟ್ ನಾವು ಪ್ರೀತಿಸಿರೋ ಜನ ಎಲ್ಲ ಬೇರೆಯವರಾಗಿರ್ತಾರೆ. ಸೊ ಆ ತರದೊಂದು ಲೈನ್ ಇಟ್ಕೊಂಡು ಮಾಡಿದಂತ ಸಿನಿಮಾ. ಉಸಿರೇ ಉಸಿರೇ ಸಿನಿಮಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದವರು ತುಂಬಾ ಜನ. ಅದರಲ್ಲಿ ನಮ್ಮ ಪರ ನಿಂತಿದ್ದು ನನ್ನ ಅಣ್ಣ ಸುದೀಪ್ ಸರ್. ತುಂಬಾ ಗಟ್ಟಿಯಾಗಿ ಒಂದು ಮಾತಿಗೆ ಬಂದು ನಿಂತರು. ಅದನ್ನ ನಾವು ಹೇಗೆ ಸಿನಿಮಾದಲ್ಲಿ ಬಳಸಿದೀವಿ ಅನ್ನೋದು ನಮ್ಮ ನಿರ್ದೇಶಕರಿಗೆ ಬಿಟ್ಟಿದ್ದು. ಆದ್ರೆ ಇವತ್ತು ಸಿನಿಮಾ ನೋಡ್ಬೇಕಾದ್ರೆ ನನಗೆ ಖುಷಿ ಇದೆ. ಪ್ರತಿ ಸರಿ ಸಿನಿಮಾ ನೋಡಿದಾಗ್ಲೂ ಇನ್ನೇನಾದ್ರೂ ಮಾಡಬೇಕಿತ್ತು, ಏನಾದ್ರೂ ಮಾಡಬೇಕಿತ್ತು ಅನ್ನೋದು ನಿಜವಾಗ್ಲೂ ನಿಜ. ಅದು ನನಗೂ ಅನ್ಸಿದೆ. ಆದ್ರೆ ಇವತ್ತಿಗೆ ನನ್ನ ಸಿನಿಮಾದಲ್ಲಿ ಒಂದು ಪ್ರಾಮುಖ್ಯ ಪಾತ್ರದಲ್ಲಿ ಅಣ್ಣ ಇದ್ದಾರೆ. ಮತ್ತೆ ಹೊರಗಡೆಯಿಂದ ಬಂದಂತ ದೊಡ್ಡ ಸೂಪರ್ ಸ್ಟಾರ್ಸ್, ಅವರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಕಾದಿದ್ದೀನಿ ಈ ಸಿನಿಮಾಗೋಸ್ಕರ. ಕಮ್ಮಿ ಅಂದ್ರು ನಾನೊಂದು 5 ವರ್ಷ ಈ ಸಿನಿಮಾಗೋಸ್ಕರ ಕಾದಿದ್ದೀನಿ. ಪ್ಲಸ್ ಬಿಗ್ ಬಾಸ್ ಇಂದ ಬಂದ ತಕ್ಷಣ ತುಂಬಾ ಹಲವಾರು ಆಫರ್ಸ್ ಬಂತು. ಗೆಟಪ್ ಆಫರ್ಸ್ ಬಂತು, ಬಾಡಿಗೆ ಆಫರ್ಸ್ ಬಂತು. ಆರ್.ಎಕ್ಸ್ ಸೂರ್ಯಲ್ಲಿ ನಾನು ಒಬ್ಬ ಆರ್ಟಿಸ್ಟ್ ಅಂತ ಪ್ರೂವ್ ಮಾಡ್ಕೊಂಡ್ಮೇಲೆ ಅದೇ ಕ್ಯಾರೆಕ್ಟರ್ಗೋಸ್ಕರನೇ ಸಿನಿಮಾ ಬಂತು. ಬಟ್ ಈ ಸಿನಿಮಾ ಮುಗಿಸೋವರೆಗೂ ಯಾವ್ದು ಮಾಡೋದು ಬೇಡ ಅನ್ನೋ ಒಂದು ಆಲೋಚನೆಯಲ್ಲಿ ನಾನು ಅದನ್ನ ಯಾವುದೂ ಕೈ ತಗೊಳ್ಳಿಲ್ಲ. ಬಟ್ ಅದು ನಂಗೆ ತುಂಬಾ ಭಾರ ಆಯ್ತು ಇವತ್ತಿಗೆ. ನಾನು ಸಿನಿಮಾ ಮಾಡಬೇಕಿತ್ತು, ತುಂಬಾ ದಿನ ಕಳೆದು ಬಿಟ್ಟಿದ್ದೀನಿ. ಬಟ್ ಈ ಸಿನಿಮಾ ಅದನ್ನೆಲ್ಲ ತುಂಬುತ್ತೆ, ಆ ಜಾಗನೆಲ್ಲ ತುಂಬುತ್ತೆ ಅನ್ನೋ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಇಲ್ಲಿರುವಂತ ಮಾಧ್ಯಮ ಮಿತ್ರರು, ನನ್ನೆಲ್ಲ ಕ್ಲೋಸ್ ಫ್ರೆಂಡ್ಸ್, ಒಂದು ಪದ ಹೆಚ್ಚು ಬರಿಬಹುದು, ನೀವು ಒಂದು ಪದ ಕಮ್ಮಿ ಬರಿಬಹುದು. ಆ ಒಂದು ಪದದಲ್ಲಿ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆ ಪದ ಚೆನ್ನಾಗಿ ಆಗೋ ತರ ಬರ್ದಿ ಇವತ್ತಿಗೆ ಸಾವಿರಾರು ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಬೇಕು, ಎಲ್ಲಾ ಮಾಡಬೇಕು. ಅಡಿಗೆ ತುಂಬಾ ಚೆನ್ನಾಗಿ ಮಾಡಿ ಬಡಿಸಿದ್ರು ಬಾಯಿ ಮುಚ್ಕೊಂಡು ಕೂತಿರೋರಿಗೆ ತಗೊಂಡೋಗಿ ತಿನ್ನಿಸ್ಬೇಕು. ಆ ರೇಂಜಿಗೆ ಬಂದಿದೆ. ತಿಂಡಿ ಚೆನ್ನಾಗಿ ಇದ್ರು ಕೂತಿರೋರಿಗೆ ಬಾಯಿಗೆ ತೆಗೆದಿ ಬಾಯಿಗೆ ಹಾಕ್ಬೇಕು, ಅಲ್ಲಿವರೆಗೂ ಊಟ ಮಾಡಲ್ಲ. ಸೊ ಹಾಗಾಗಿದೆ ಪಬ್ಲಿಸಿಟಿ. ಸೊ ನಮಗಿರುವಂತ ಒಂದು ಚೌಕಟ್ಟಲ್ಲಿ, ನಮ್ಮ ಕೈಯಲ್ಲಿರುವಂತ ಶಕ್ತಿಯಲ್ಲಿ, ನಮಗಿರುವಂತ ಕ್ಲೋಸ್ ಫ್ರೆಂಡ್ಸ್, ಇನ್ಫ್ಲೂಯೆನ್ಸಸ್, ಮೀಡಿಯಾ ಪೇಜ್, ಇಂಥದ್ರಲ್ಲಿನೇ ನಾನು ಇದೇ ತರ ದೊಡ್ಡ ದೊಡ್ಡ ಪ್ರೆಸ್ ಮೀಟ್ಸ್ಗೆ ಇರೋಂತ ಕ್ಲೋಸ್ ಫ್ರೆಂಡ್ಸ್ ಪ್ರೆಸ್ ಮೀಟ್ಗೆ ಹೋದಾಗ ಕಣ್ತುಂಬ ಬರೀ ಕ್ಯಾಮ್ರಾನೇ ಕಾಣುತ್ತೆ, ತಲೆಗಳೇ ಕಾಣಲ್ಲ. ಆ ತರದ ಪ್ರೆಸ್ ಮೀಟ್ಸ್ ಅಲ್ಲೂ ನಮ್ಮ ದೊಡ್ಡ ದೊಡ್ಡ ಸಿನಿಮಾಗಳನ್ನ ರಿಲೀಸ್ ಮಾಡೋದನ್ನ ಜಾಗದಲ್ಲಿ ಒಬ್ಬ ಆರ್ಟಿಸ್ಟ್ ಆಗಿ ನೋಡಿದೀನಿ. ಇವತ್ತು ನಂದೇ ಸಿನಿಮಾ, ನಾಳೆ ಈ ತರದೊಂದು ಕ್ಯಾಮ್ರಾ ನೋಡೋದು ಅವಕಾಶ ತುಂಬಾ ಜಾಸ್ತಿ ಸಿಗ್ಲಿ ಅನ್ನೋ ಒಂದು ಆಸೆ. ಇದನ್ನ ಇಲ್ಲಿಂದಾನೇ ಶುರು ಮಾಡೋಣ. ಸೊ ನಿಮ್ಮೆಲ್ಲರ ಒಂದು ಕೆಲಸ ಅನ್ನೋದಕ್ಕಿಂತ ಒಂಚೂರು ಪ್ರೀತಿ ಜಾಸ್ತಿ ಇರಲಿ, ಅದರಿಂದಾನೇ ಕೆಲಸ ಆಗುತ್ತೆ. ನಾವು ಏನನ್ನ ಪ್ರೀತಿಸ್ತೀವೋ ಅದನ್ನ ಗೊತ್ತಿಲ್ದ್ರನೆ ಜಾಸ್ತಿ ಅದಕ್ಕೆ ಎಫರ್ಟ್ ಹಾಕಿ ಮಾಡ್ಬಿಟ್ಟಿರ್ತೀವಿ. ಇಲ್ಲ ಇದಕ್ಕೆ ನನ್ನ ಕೆಲಸ ಅಂದ್ರೆ ಗುಡು ಕೆಲಸ ಮುಗಿಸೋಣ ಅಂತ ಕೆಲಸ ಮಾತ್ರ ಮಾಡಿರ್ತೀವಿ. ಇದನ್ನ ನಾನು ಯಾವಾಗ್ಲೂ ನಂಬಿದೀನಿ. ನಾನು ಜಾಸ್ತಿ ಪ್ರೀತಿ ಯಾಕೆ ಮಾಡಿದೀನಿ ಈ ಸಿನಿಮಾಗೆ. ಡೆಫಿನೆಟ್ಲಿ ಒಳ್ಳೇದಾಗ್ಬೇಕು, ಎಲ್ಲಾರ್ಕಿಂತ ಜಾಸ್ತಿ ಒಳ್ಳೇದು ನನ್ನ ಪ್ರೊಡ್ಯೂಸರ್ಗೆ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಉಸಿರೇ ಉಸಿರೇ ಆಕ್ಚುಲಿ ನಾವು 26th ಬರೋಣ ಅಂತ ಪ್ಲಾನ್ ಮಾಡಿದ್ವಿ. 26th ಡೆಫಿನೆಟ್ಲಿ ಎಸ್, ಒಂದು ಎಲೆಕ್ಷನ್, ಯಾವ್ದು ಕಾಂಪಿಟೇಷನ್ಸ್ ಇರಲ್ಲ, ಯಾರು ಬರಲ್ಲ ಸಿನಿಮಾಸ್ ಯಾವ್ದು ರಿಲೀಸ್ ಮಾಡಲ್ಲ, ಆದ್ರೂ ಚಾನ್ಸ್ ತಗೊಳ್ಳೋಣ ಅಂತ. ಬಟ್ ಆದ್ರೂ ನಾವು ಮೊದಲನೇ ದಿನದ ಓಪನಿಂಗ್ ಬೇಡ, ಒಂದ್ ಚಾನ್ಸ್ ತಗೊಂಡು ಒಂದು 100 ಟಿಕೆಟ್ 50 ಟಿಕೆಟ್ ಅಲ್ಲಿದೆ ಇದ್ರು ಕಷ್ಟ ಆಗ್ಬಿಡುತ್ತೆ, ನೆಕ್ಸ್ಟ್ ದಿನಕ್ಕೆ ಯಾರು ಬರಲ್ಲ ಅಂತ ಹೇಳಿ ಒಂದು ವಾರ ಮುಂದಕ್ಕೆ ಹೋಗಿದೀವಿ. ಇದನ್ನ ನಾನು ಓಪನ್ ಆಗಿ ಮುಂದೆ ಬಿಚ್ಚಿಡ್ತಾ ಇದೀನಿ. ಮೇ 3ನೇ ತಾರೀಕು ಬರ್ತಾ ಇದೀವಿ. ಮೇ 3ನೇ ತಾರೀಕು ಉಸಿರೇ ಉಸಿರೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೇಳೋದು ಒಂದೇ ಸರಿ ಒಂದ್ ಚಾನ್ಸ್ ಸಿಗೋದು. ಪ್ರತಿಯೊಬ್ಬ ಹೀರೋನು ಅವನು ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಇದನ್ನೇ ಹೇಳ್ತಾನೆ, ಒಂದು ಸರಿ ಮೊದಲನೇ ದಿವಸ ಬಂದ್ ಥಿಯೇಟರ್ ಸಿನಿಮಾ ನೋಡಿ ಅಂತ. ಇವಾಗ ತುಂಬಾ ಕಷ್ಟ ಇದೆ ಹೋಗಿ ಸಿನಿಮಾ ನೋಡೋದು. ಬಟ್ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಇದ್ರ ಮುಖಾಂತರ, ಪ್ರಾಬಬ್ಲಿ ನನ್ನ ಸಿನಿಮಾ ಚೆನ್ನಾಗಿ ಹೋಗ್ತಾ ಒಂದ್ 2 ದಿನ 3 ದಿನ ಆದ್ಮೇಲೆ ಫ್ಯಾಮಿಲಿ ಇಷ್ಟಪಟ್ಟು ಯಾರೋ ಹೇಳ್ದಾಗ ಎಲ್ಲ ಫ್ಯಾಮಿಲಿ ನೋಡ್ಬೋದು ಅಂತ ಹೇಳಕ್ಕೆ ಬಂದ್ ನೋಡ್ಬೋದೇನೋ. ಬಟ್ ಆದ್ರೆ ಒಂದ್ ಯೂತ್ ಕ್ರೌಡ್ ಏನೋ ತಪ್ಪು ಮಾಡ್ದಿರಾನೆ ಹೀರೋ ಹೀರೋಯಿನ್ ಏನೇನೋ ತಪ್ಪಿಗೆ ಸಿಹಾಕೊಂತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ ಕೂಡ.
ಸೊ ಈ ಒಂದು ಲವ್ ಸ್ಟೋರಿಯಲ್ಲಿ ಡೆಫಿನೆಟ್ಲಿ ಲವ್ ಸ್ಟೋರಿ ಅನ್ನೋದಕ್ಕಿಂತ ಈ ಒಂದು ಸಿನಿಮಾಲಿ ಕಂಟೆಂಟ್ ಗಿಂತ ಜಾಸ್ತಿ ಮೆಸೇಜ್ ಇದೆ. ಅದಕ್ಕೆ ನಾವು ಈ ಸಿನಿಮಾನ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಾನೆ ಕರಿತೀವಿ. ಜನಕ್ಕೇನೋ ತಲುಪ್ಸಕ್ಕಿದೆ, ಜನಕ್ಕೇನೋ ಹೇಳಕ್ಕಿದೆ. ಸೊ ಹಾಗಾಗಿ ಈ ಒಂದು ಕಂಟೆಂಟ್ ಇರೋ ಸಿನಿಮಾನ ಗೆಲ್ಬೇಕು ಯಾವತ್ತೂ. ತುಂಬಾ ಸರಿ ಎಲ್ಲರೂ ಹೊರಗಡೆ ಬಂದು ಸಿನಿಮಾ ನೋಡ್ಕೊಂಡು ಬಂದು ಎಲ್ಲ ಹೇಳ್ಬೇಕಾದ್ರೆ ಕಂಟೆಂಟ್ ಇಲ್ಲ ಗುರು, ಕಂಟೆಂಟ್ ಇಲ್ಲ ಗುರು, ಕಂಟೆಂಟ್ ಇಲ್ಲ ಗುರು ಅಂತಾರೆ. ಕಂಟೆಂಟ್ ಇರೋ ಸಿನಿಮಾ ಗೆಲ್ಲುತ್ತೆ ಅನ್ನೋದು ನನ್ನ ಒಂದು ಆಶಾಭಾವನೆ. ಸೊ ಹಾಗಾಗಿ ಸಿನಿಮಾ ಬಗ್ಗೆ ನೀವೇನಾದ್ರೂ ನನಗೆ ಕೇಳಕ್ಕಿದ್ರೆ ಕೇಳ್ಬೋದು. ಪ್ಲಸ್ ಸರ್, ನಿಮ್ಮ ಪ್ರಶ್ನೆನೇ ನನ್ನ ಸಿನಿಮಾ ಉತ್ತರ ಸರ್. ಅದೇ ಪ್ರಶ್ನೆ ನಿಜವಾಗ್ಲು ನಾ ಅದು ಹೇಳ್ಬಿಟ್ರೆ ಸಿನಿಮಾ ನೋಡಕ್ಕಾಗಲ್ಲ. ನೀವು ಕೇಳಿದ್ರಿ, ನಿಮ್ ಪ್ರಶ್ನೆ ಇನ್ನೊಂದ್ಸರಿ ನಾನೇ ಹೇಳ್ತೀನಿ. ಸುದೀಪ್ ಅವರು ಈ ಸಿನಿಮಾಗೆ ಹೆಂಗ್ ಕನೆಕ್ಟ್ ಆಗ್ತಾರೆ, ಅದೇ ಸಿನಿಮಾ ಸರ್, ಅದೇ ಸಿನಿಮಾ. ರೈಟ್ ಪ್ರಶ್ನೆ, ನಾನು ಹೇಳಿದ ತಪ್ಪಾಗಲ್ಲ ಅಂತ ಅನ್ಸುತ್ತೆ ಉತ್ತರ. ಇಲ್ಲ ಸರ್, ಇಲ್ಲ ಸರ್, ಸಿನಿಮಾ ನೋಡಿದ್ಮೇಲೆ ಇದು ಹೇಳಿ, ಅಲ್ಲಿ ನಾನು ಪರ್ಸನಲ್ ಆಗಿ ಹೇಳ್ತೀನಿ. ಹೌದು ಸರ್. ಸಿನಿಮಾ ನೋಡಿದ್ಮೇಲೆ ಈ ಸಿನಿಮಾ ನಿಮ್ಗೆ ಹೇಗೆ ಅನ್ಸುತ್ತೆ, ಓವರ್ ಏನ್ ಅನ್ಸುತ್ತೆ, ಯಾವ ತರ ಜನ ಸ್ವೀಕರಿಸ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ, ವಿಚಾರ ಜನಕ್ಕೆ ಮನ್ಸಿಗೆ ಮುಟ್ಟುತ್ತೆ ಅಂತ ಅನ್ಸುತ್ತೆ? ಡೆಫಿನೆಟ್ಲಿ ಸರ್, ನಾನು ಅದಕ್ಕೆ ಹೇಳಿದ್ದು, ನಾನು ಲಾಸ್ಟ್ ಟೈಮ್ ಹೇಳ್ತಾ, ಈ ಸಿನಿಮಾ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ಒಂದು ವಿಷಯನ ನಾವು ತಲುಪಿಸ್ತಾ ಇದೀವಿ, ಯಾವ ರೀತಿಯಲ್ಲಿ ತಲುಪಿಸ್ತಾ ಇದೀವಿ, ಯಾರ ಮುಖಾಂತರ ತಲುಪಿಸ್ತಾ ಇದೀವಿ, ಪ್ರಾಬ್ಲಿ ಸ್ವಲ್ಪ ಸ್ಪಷ್ಟವಾಗಿ ಉತ್ತರ ನಿಮ್ಗೆ ಸಿಗುತ್ತೆ ಅನ್ನೋದಿದ್ರೆ ಯಾರ ಮುಖಾಂತರ ತಲುಪಿಸ್ತಾ ಇದೀವಿ ಅನ್ನೋದು ಸರಿ ಆಗುತ್ತೆ. ಸೊ ಒಂದು ವಿಷಯನ ಯಾರ ಮುಖಾಂತರ ತಿಳಿಸಬಹುದು ಅನ್ನೋದು. ಸುದೀಪ್ ಅವ್ರು ತೋರಿಸಿದ್ರೆ ಸಿನಿಮಾ ಇನ್ನ ಇಲ್ಲ ಸರ್, ಇನ್ನಿಲ್ಲ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಅವರು ಸರ್ ಇಲ್ಲ, ಚೆನ್ನೈಯಲ್ಲಿದ್ದಾರೆ. ಸೊ ಅವ್ರು ಟೈಮ್ ನೋಡ್ಕೊಂಡು ನಾನು ನೋಡ್ತೀನಿ ಕಣೋ ಸಿನಿಮಾ ಅಂತ ಹೇಳಿದ್ದಾರೆ ಕೂಡ. ನಾನು ಗ್ಯಾರಂಟಿ ತೋರಿಸ್ತೀನಿ. ಐ ವಿಲ್ ಟೇಕ್ ಯುವರ್ ಫೀಡ್ಬ್ಯಾಕ್ ಸರ್. 5-6 ವರ್ಷಗಳ ಜರ್ನಿ ಇದು ಫಸ್ಟ್ ಶುರು ಆಯ್ತು. ಹೌದು ಸರ್, ಏನೋ ಪ್ರಾಬ್ಲಮ್ ಆಯ್ತು. ಹೌದು. ಹೇಗಿತ್ತು ಒಟ್ಟಾರೆ ಜರ್ನಿ, ಯಾವ ತರ ಇತ್ತು, ಹೌ ಟಫ್ ವಾಸ್ ಇಟ್, ಅಥವಾ ಹೌ ಎಷ್ಟು ಸಂತೋಷವಾಗಿದ್ದೀರಾ? ಯಾಕೋ ನೀವು ಟೋನಲ್ಲಿ ಕೇಳಿದ್ರೆ ಸರ್, ನಾನು ಓವರ್ ಆಲ್ ಅಂತ ಕೇಳಿದಾಗ ಸರ್, ಪ್ರೇಕ್ಷಕನಿಗೆ ಇದು ಯಾವುದು 5 ವರ್ಷ ಸುಮ್ಮನೆ ಇದ್ದೇ ತಪ್ಪಾಯ್ತಾ ಅಂತ ಅನ್ಸುತ್ತಾ? ಹೌದು ಸರ್, ನನ್ನ ಪಾಕೆಟ್ ಯೋಚನೆ ಮಾಡಿದಾಗ ಆಗುತ್ತೆ, ನನ್ನ ಆರ್ಥಿಕ ಪರಿಸ್ಥಿತಿ ನೋಡಿದಾಗ ಅನ್ಸುತ್ತೆ. ತಪ್ಪೇ ಇಲ್ಲ ಸರ್ ಹೇಳೋದ್ರಲ್ಲಿ. ನನ್ನ ಆರ್ಥಿಕ ಪರಿಸ್ಥಿತಿ ನೋಡಿದಾಗ ಅನ್ಸುತ್ತೆ, ಹೌದು ನಾನು ಒಂದು ಚಾನ್ಸ್ ತಗೊಬೇಕಿತ್ತು, ಇದರೊಟ್ಟಿಗೆ ಇನ್ನೊಂದು ಮಾಡ್ಬೋದಿತ್ತು ಅಂತ. ಬಟ್ ಸಿನಿಮಾ ಬಂದಿದ್ದ ರೀತಿಯಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಅದು ಅಗೈನ್ ಇಟ್ಸ್ ಎ ಗೇಮ್. ಆಡಿಯನ್ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದು. ನೀವೊಂದು ಪ್ರಶ್ನೆ ಕೇಳಿದ್ರೆ, 5 ವರ್ಷದಲ್ಲಿ ನೀವು ಈ ಇಷ್ಟು ದಿನ ಜರ್ನಿಯಲ್ಲಿ ಹೆಂಗೆ ಖುಷಿಯಾಗಿದ್ದೀರಾ, ಏನ್ ಮಾಡಿದ್ರಿ ಅದ್ ಮಾಡಿದ್ರಿ ಅಂತ. ಸರ್, ಪ್ರತಿಯೊಬ್ಬರದ್ದು ಪಾತ್ರ ಇದೆ ಸರ್, ಅವ್ರವ್ರ ಕೆಲಸ ಅವ್ರು ಮಾಡ್ಬೇಕು ಅಷ್ಟೇ ಸರ್. ಬೇರೆ ಏನೂ ಇದರಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡುವಂಥದ್ದು ಏನಿಲ್ಲ. ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ನನ್ನ ಸಿನಿಮಾಗೋಸ್ಕರ ನಾನು ಮಾಡಿದ್ದೀನಿ ಸರ್. ಸೊ ಹಂಗಿರ್ಬೇಕಾದ್ರೆ ಪ್ರತಿಯೊಬ್ಬರು ಅದೇ ಅಚ್ಚುಕಟ್ಟಾಗಿ ಅವ್ರ ಕೆಲಸ ಮಾಡಿದ್ರೆ ಇಷ್ಟೊಂದು ಟೈಮ್ ಹಿಡಿತಾ ಇರಲಿಲ್ಲ ಅನ್ನೋದು ನನ್ನ ಒಂದು ನೋವು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಸ್ ಸರ್. ಸರ್, ಅನಾಲಿಸಿಸ್ ನನಗೆ ನೀವು ಒಬ್ಬರೇ ಸರ್, ಬಟ್ ನೀವು ನನ್ನಂತ ಎಷ್ಟು ಜನ ನೋಡಿದ್ದೀರಾ ಸರ್? ಸೊ ಇಟ್ ಈಸ್ ಡೆಫಿನೆಟ್ಲಿ ಎಸ್. ನಿಮ್ ಪ್ರಶ್ನೆ ಹೌದು ಸರ್. ಈವೆಂಟ್ ಪ್ಲಾನ್ ಮಾಡ್ತಾ ಇದಾರೆ ಪ್ಲಾನ್ ಹೆಂಗೆ ಏನು ಅನ್ನೋದು. ಒಂದಷ್ಟು ಇವಾಗ ಇರುವಂತ ಸಿಚುವೇಶನ್ ಹೊರಗಡೆ ಒಂದು 20 ನಿಮಿಷದ ಸ್ಲಾಟ್ ಕೇಳೋದಕ್ಕೆ ತುಂಬಾ ಕಷ್ಟ ಇದೆ, ಯಾಕಂದ್ರೆ ಕಂಪ್ಲೀಟ್ ಆಗಿ ರಾಜಕೀಯ ಹೋಗ್ತಾ ಇದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಒಂದಷ್ಟು ಪ್ಲಾನಿಂಗ್ ಅಂತೂ ಮಾಡಿದೀವಿ. ಬಟ್ ಇವತ್ತಿಗೆ ಇಟ್ ಈಸ್ ಆಲ್ ಇನ್ ಯೋರ್ ಹ್ಯಾಂಡ್, ಕೈಯಲ್ಲೇ ಇದೆ ಸರ್. ಅದಕ್ಕೆ ಸೋಷಿಯಲ್ ಮೀಡಿಯಾಸ್ ಆಗಲಿ, ಇನ್ಫ್ಲೂಯೆನ್ಸಸ್, ಮತ್ತೆ ಹೇಗೆ ರೀಚ್ ಆಗ್ಬೋದು ಆ ಥರದಲ್ಲಿ ನಾನು ಹೊರಗಡೆ ಹೋಗಿ ನಿಂತ್ಕೊಂಡು ಏನ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಸುದೀಪ್ ಅವರು ಕೂಡ ಈ ಟೈಮಲ್ಲಿ ಕೈ ಜೋಡಿಸಿದ್ರೆ ಅಂದ್ರೆ ಪಬ್ಲಿಸಿಟಿಗೆ ಡೆಫಿನೆಟ್ಲಿ ಸರ್. ಸರ್, ಅವ್ರು ಇಲ್ಲಿವರೆಗೂ ಮಾಡಿರುವಂತ ನನ್ನ ಸಿನಿಮಾದೇ ಎಲ್ಲಾ ಈವೆಂಟ್ಗಳಲ್ಲಿ ಅವರಿದ್ದಾರೆ ಸರ್. ಸೊ ಇನ್ನೆಷ್ಟು ನಾನು ಹೋಗಿ ಕೇಳಿ ಅವ್ರ ಮೇಲೆ ಭಾರ ಹಾಕೋದಕ್ಕಿಂತ ನನಗೆ ಎಷ್ಟು ಇರೋ ಈವೆಂಟ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಸರ್. ಐ ಮೀನ್ ಇದಾರೆ ಅಂತ ಹೇಳೋದೇ ಒಂದು ದೊಡ್ಡ ವಿಷಯ. ಅದನ್ನ ನಾನು ಇವತ್ತಿಗೆ ಜನಕ್ಕೆ ಹೇಗೆ ತಲುಪಿಸ್ತಾ ಇದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲ, ಇಷ್ಟೇ ಡಿಲೇ ಆಗಿರೋದ್ರಿಂದ 5-6 ವರ್ಷ ಆಗಿರೋದ್ರಿಂದ ಮೇ ಬಿ 1 or 2 months ನಿಧಾನ ಮಾಡಿದ್ರೆ ಏನಾದ್ರು ಹೆಲ್ಪ್ ಆಗ್ಬೋದಾ ನಿಮ್ ಫಿಲಮ್ಗೆ? ಯಾಕಂದ್ರೆ ಈ ಪೊಲಿಟಿಕಲ್ ಇದೆಲ್ಲ ಎಲೆಕ್ಷನ್ ಕೌಂಟಿಂಗ್ ಎಲ್ಲ ಮುಗಿದ್ಮೇಲೆ ಏನಾದ್ರು ಹೆಲ್ಪ್ ಆಗ್ಬೋದಾ?
ಇಲ್ಲ ಸರ್, ನಾವು ಅದನ್ನ ಅಷ್ಟು ಯೋಚನೆ ಮಾಡಿಲ್ಲ. ಡೆಫಿನೆಟ್ಲಿ ಇಲ್ಲ ಸರ್. ನಾವೊಂದು ಪ್ಲೇಸ್ ನೋಡ್ತಾ ಇದ್ವಿ, ಒಂದಷ್ಟು ಸಿನಿಮಾಸ್ ದೊಡ್ಡ ದೊಡ್ಡ ಸಿನಿಮಾ ಬರುತ್ತೆ ಅಥವಾ ನಮಗೆ ಸ್ವಲ್ಪ ಜಾಗ ಸಿಗುತ್ತೆ. ಹಾಗೆ ಇಷ್ಟು ಡಿಸ್ಕಷನ್ ನಮ್ಮ ಡಿಸ್ಟ್ರಿಬ್ಯೂಟರ್ ಹತ್ರನೂ ಆಯ್ತು. ಸೊ ಅದ್ರ ಮೇಲೆ ಎಂಡ್ ಆಫ್ ದ ಡೇ ನಮ್ಮ ಪ್ರೊಡ್ಯೂಸರ್ ಕಾಲ್, ಅವ್ರೊಟ್ಟಿಗೆ ನಾವು ಕೈ ಜೋಡಿಸ್ಲೇಬೇಕು. ಹಾಗಾಗಿ ಡೆಫಿನೆಟ್ಲಿ ಸರ್ ಚಂದನ್ ಸಿನಿಮಾಸ್, ಚಂದನ್ ಫಿಲ್ಮ್ಸ್, ಕುನಾಲ್ ಫಿಲ್ಮ್ಸ್ ಸರ್. ಹೌದು ಸರ್, ತುಂಬಾ ಬ್ಯುಸಿ. ಹೌದು ತುಂಬಾ ಬ್ಯುಸಿ ಇದ್ದಾರೆ ಡೈರೆಕ್ಟರ್. ಒಂದು 3 ತಿಂಗಳಿಂದ ಫೋನ್ಗೂ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅಷ್ಟು ಬ್ಯುಸಿ ಇದ್ದಾರೆ. ಹಾ ಸರ್, ಮುಗಿಸ್ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಈ ವಿಷಯ ಜಾಸ್ತಿ ನನ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾನು ನನ್ನ ಕೆಲಸ ಮುಗಿಸಿದೀನಿ. ಪ್ಲಸ್ ನಾನು ಸಿನಿಮಾ ಪ್ರಮೋಷನ್ ರಿಲೀಸ್ಗೆ ಅಂತ ಓಡಾಡ್ತಾ ಇದೀನಿ. ಅದನ್ನ ನಮ್ಮ ಸಾಹೇಬ್ರೆ ಹೇಳ್ತಾರೆ. ಸೊ ಹಾಗಾಗಿ ಡೆಫಿನೆಟ್ಲಿ ಸಿನಿಮಾ ವಿಚಾರವಾಗಿ ಉಸಿರೇ ಮೇ 3 ತಮ್ಮ ಆಶೀರ್ವಾದ ಹಾಗೂ ತಮ್ಮ ನಾನು ಆಗ್ಲೇ ಕೇಳ್ದಂಗೆ ತಾವೇನ್ ತಮ್ಮ ಬೆರಳಲ್ಲಿ ಬರೀತಿರೋ ಅದನ್ನೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನನ್ನ ಪರವಾಗಿ ನಿಲ್ಲಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್. ಥ್ಯಾಂಕ್ ಯು. Tonight with us. I'm very sorry I can't speak Kannada, but I'm trying hard. But this is my first movie, and I started understanding Kannada very well. So I hope that you people are continuing love and showing love so much. So I will learn very, very soon. Usire is very special movie for me because this is my debut in Kannada. Plus, this is a content-oriented subject where it's a Hindu-Muslim love story. We can understand by this subject that anything, love is more than any religion, anything. So this is the subject, this is the content, and I feel very blessed to be the part of this team. I am really indebted to Kannada film industry, really indebted to Pradeep sir, who has trusted me in this movie that I can play this role. Being a North Indian, it was really tough for me to understand and do everything, but my team was so strong. Even Raji was throughout the movie, he supported me really, really well about the language, about the script, everything. So I have tried my best to give, and I enjoyed a lot to work with such veteran actors, Brahmanandam sir, Ali sir, Sudeep sir, Rajiv, then everyone was so superb, and they were really good at their work. So there are a lot of things to learn from them also. It was really a really great journey for me. And I hope that I will work more and more in Kannada industry because I love this industry. I love this language also very much. I love coming to Bangalore. And secondly, I'm really very much waiting for this movie because I think our full team has done a lot of hard work, and we were really, really waiting for this movie to come on screen. And this is very near to our release. So yes, this is really a great moment for all of us, and we are very emotional also, and we are really excited to see that how our movie will come and how people will accept. So I just can say that please give us love because we all did a lot of hard work, and this movie should be successful, and this movie should be in everybody's heart, everybody's mind, because it's a very different kind of love story. Thank you so much. Thank you. God bless you. What has been the audience reaction for this cinema according to you? Sir, if I see this, my movie, as an audience, not as a performer, I will definitely say this movie will be super hit. I didn't see the whole output till now, but still I can say you, when I was the part of the movie, by seeing some scene, I can understand what kind of movie is this going to be, and the impact will be very, very different on screen. Because you will feel first half will be very much comedy and love and everything, but the second half, if you see, you will be very much connected to emotionally to this movie. So that is the best part. Yeah. For both the religion. For both the religions, sir. Yes. This is not actually. You always try to give this message that religion is nothing before humanity. Humanity is first. After that, religion and everything comes. And if it is love, then religion doesn't matter at all. Yeah. Thank you. Thank you, Srijita Ghosh. Thank you so much. ಜಿಲ್ಲೆ ಮಲೆನಾಡಿನವರು ಎನ್ ಗೊಂಬೆ ಪ್ರೊಡಕ್ಷನ್ ನ ಪ್ರದೀಪ್ ಯಾದವ್ ಅವರ ಸಾರಥ್ಯದಲ್ಲಿ ನಡೆಯತಕ್ಕಂತ
ಈ ಒಂದು ಉಸಿರೇ ಉಸಿರೇ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಸಿನಿಮಾದಲ್ಲಿ ಉತ್ತಮವಾದಂತಹ ತಾರಾ ಬಳಗವೇ ಇದೆ, ದೊಡ್ಡ ತಾರಾ ಬಳಗ ಇದೆ. ಸುದೀಪ್ ಸರ್ ಇದ್ದಾರೆ, ರಾಜೀವ್ ಇದ್ದಾರೆ, ಬ್ರಹ್ಮಾನಂದು, ಆಲಿ, ದೇವರಾಜ್, ತಾರಮ್ಮ, ಸುಚೇಂದ್ರ ಪ್ರಸಾದ್, ಹೀಗೆ ಜಗ್ಗಪ್ಪ, ಪಾವಗಡ ಮಂಜು, ಹೀಗೆ ಹಲವಾರು ಜನ ಇದರಲ್ಲಿ ಅತ್ಯಂತ ದೊಡ್ಡ ತಾರಾ ಬಳಗವನ್ನೇ ಹೊಂದಿದೆ. ಇದಕ್ಕೆ ನಾನು ಮತ್ತೆ ಚಂದ್ರಶೇಖರ್ ಅವರು ಕೋ ಪ್ರೊಡ್ಯೂಸರ್ ಆಗಿ ಅವರ ಜೊತೆಯಲ್ಲಿ ನಿಂತ್ವಿ. ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ. ಇದು ಈಗಾಗಲೇ ನಮ್ಮ ನಾಯಕ ನಟರಾಗಿರ್ತ ರಾಜು ಅವರು ಹೇಳಿದ ಹಾಗೆ ಹಿಂದೂ ಮುಸ್ಲಿಮ್ಸ್ನ ಒಂದು ಪ್ರೀತಿಯ ಕಥೆ ಅಂತಂದ್ರು. ನಾನು ಹೇಳೋದಂದ್ರೆ ನಮ್ಮ ಈ ಸಿನಿಮಾದಲ್ಲಿ ಎರಡೇ ಜಾತಿ ಅಂತ ಅನ್ಕೊಳ್ತೀವಿ, ಒಂದು ಗಂಡು ಒಂದು ಹೆಣ್ಣು. ಎರಡೇ ಜಾತಿಯಲ್ಲಿ ಈ ಜನಗಳ ಭಾವನೆಯಲ್ಲಿ ಬಂದಿರತಕ್ಕಂಥ ಹಲವಾರು ಜಾತಿಯನ್ನ ಯಾವ ರೀತಿ ಕೊಂಡು ಹೋಗ್ಬೇಕು ಅನ್ನೋದನ್ನ ಎರಡು ಜಾತಿಯಲ್ಲಿ ತೋರಿಸಿ ಒಂದು ಮಾಡುವಂತ ಪ್ರಯತ್ನವನ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅದ್ಭುತವಾಗಿ ಈ ಸಿನಿಮಾ ಮೂಡಿ ಬಂದಿದೆ. ಈ ಸಿನಿಮಾದಲ್ಲಿ ತಮ್ಮೆಲ್ಲರ ಸಹಕಾರದಿಂದ, ಮಾಧ್ಯಮದವರ ನಿಮ್ಮ ಪ್ರಚಾರದಿಂದ ಈ ಸಿನಿಮಾ ಅತ್ಯಂತವಾಗಿ ಹೆಸರನ್ನ ಮಾಡಲಿ, ಶತಮಾನ ದಿನೋತ್ಸವವನ್ನು ಆಚರಿಸಲಿ ಅಂತ ಹೇಳಿ ನಿಮ್ಮೆಲ್ಲರನ್ನ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಥ್ಯಾಂಕ್ ಯು ಸರ್. ಕೂತಿರೋ ಎಲ್ಲ ನನ್ನ ಚಲನಚಿತ್ರದ ಆಕ್ಟಿಂಗ್ ಮಾಡಿರೋರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಪ್ರದೀಪ್ ಅವರಿಗೆ ಮತ್ತೆ ನಮ್ಮ ಕೋ ಪ್ರೊಡ್ಯೂಸರ್ ಮಂಜುನಾಥ್ ಅವರಿಗೆ ಮತ್ತು ಇದರಲ್ಲಿ ಆಕ್ಟಿಂಗ್ ಮಾಡಿರೋ ಎಲ್ಲರಿಗೂ ಮತ್ತು ಈ ಚಿತ್ರಕ್ಕೆ ಬಹಳ ಜನ ಹೆಲ್ಪ್ ಮಾಡಿದ್ದಾರೆ, ಅವರೆಲ್ಲರಿಗೂ ಸಹ ವಂದನೆಗಳು ತಿಳಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರು ಕೂಡ ಸಹ ಈ ಚಿತ್ರಕ್ಕೆ ತಾವು ಎಲ್ಲರೂ ಪ್ರೋತ್ಸಾಹ ಕೊಡಬೇಕಂತ ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ತೀನಿ. ನಾನು ಜಾಸ್ತಿ ಮಾತಾಡಕ್ಕೆ ಬರೋದಿಲ್ಲ. ಥ್ಯಾಂಕ್ ಯು. ಮೊದಲನೇದಾಗಿ ಸಾರಿ, ಅವರ ತಾಯಿ ಬಂದಿದ್ದಾರೆ, ಪ್ರದೀಪ್ ಸರ್ ಅವರ ತಾಯಿ ಪ್ರಮೀಳಾ ಅವ್ರ ವೇದಿಕೆಗೆ ಬರಬೇಕು. ಹೃದಯದ ಧನ್ಯವಾದಗಳು. ಎಲ್ಲರೂ ನಿಮ್ಮ ಒಂದು ಸಹಕಾರ ಕೊಡ್ತಾ ಇರೋದಕ್ಕೆ. ಎಲ್ಲರೂ ಇವತ್ತು ಇಲ್ಲಿ ನೀವೆಲ್ಲ ಪ್ರೀ ರಿಲೀಸ್ ಒಂದು ಉಸಿರೇ ಪ್ರೆಸ್ ಮೀಟಿಗೆ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ತುಂಬಾನೇ ಥ್ಯಾಂಕ್ಸ್. ಉಸಿರೇ ಯಾವಾಗ ರಿಲೀಸ್ ಈ ಪ್ರಶ್ನೆ ತುಂಬಾ ಜನ ತುಂಬಾ ಸತಿ ಎಲ್ರಿಗೂ ಕೇಳಿರ್ತಾರೆ. ಐ ಆಮ್ ಶ್ಯೂರ್, ಬಿಕಾಸ್ ಆಡಿಯನ್ಸ್ ತುಂಬಾ ಜನ ಕೇಳ್ತಾ ಇದ್ರು ಯಾವಾಗ ರಿಲೀಸ್ ಅಂತ. ಅವ್ರಿಗೆಲ್ರಿಗೂ ಇಲ್ಲಿದೆ ಉತ್ತರ. ಇನ್ನೇನು ಆದಷ್ಟು ಬೇಗ ನಾವು ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡ್ತಿದೀವಿ. May 3rd ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ಚಿತ್ರವನ್ನು ನೋಡಿ ಹರಿಸಿ ಹಾರೈಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಅಂಡ್ ನಾನು ಈ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರ, ಆದ್ರೆ ಮೇಜರ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು, ಇಂಪಾರ್ಟೆಂಟ್ ಇರುವಂತಹ ಒಂದು ಕ್ಯಾರೆಕ್ಟರ್, ಡಾಕ್ಟರ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದೀನಿ. ಇಡೀ ಮೂವಿಯಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಅನ್ನೇ ಕೊಡುವಂತಹ ಒಂದು ರೋಲು. ಮತ್ತೊಂದೇನ್ ಖುಷಿ ಅಂದ್ರೆ ನಾನು ಅಭಿನಯ ಚಕ್ರವರ್ತಿ ಸುದೀಪ್ ಸರ್ ಅವರ ಜೊತೆ ಒಂದು ಸಣ್ಣ ಪಾತ್ರದಲ್ಲಿ ಒಂದು ಸ್ಕ್ರೀನ್ ನ ಶೇರ್ ಮಾಡ್ಕೊಂಡಿರುವಂತದ್ದೇ ನನ್ಗೆ ಒಂದು ತುಂಬಾ ದೊಡ್ಡ ಖುಷಿಯಾದಂತಹ ವಿಚಾರ. ಹಾಗೆ ಇಡೀ ಚಿತ್ರದಲ್ಲಿ ತುಂಬಾನೇ ದೊಡ್ಡ ಆರ್ಟಿಸ್ಟ್ ಗಳಿದ್ದಾರೆ, ದೊಡ್ಡ ತಾರಾ ಬಳಗನೆ ಈ ಚಿತ್ರದಲ್ಲಿದೆ. ಎಲ್ರು ಚಿತ್ರಮಂದಿರಕ್ಕೆ ಬಂದು ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಬ್ರಹ್ಮಾನಂದಂ ಸರ್ ಇರ್ಬೋದು, ಆಲಿ ಸರ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಮಂಜು ಪಾವಗಡ ಸರ್, ರಾಜೀವ್ ಸರ್, ಯಾರ್ಯಾರಿದ್ದಾರೆ ಎಲ್ರು ಅವರ 100% ಎಫರ್ಟ್ ಅನ್ನ ಹಾಕಿ ಚಿತ್ರವನ್ನ ಮಾಡಿದ್ದಾರೆ. ನಿಮ್ ಎಲ್ಲರ ಸಪೋರ್ಟ್ ಸಿಕ್ಕಿದ್ರೇನೆ ಆ ಒಂದು ಎಫರ್ಟಿಗೆ ಮೇ ಬಿ ಅವ್ರಿಗೆ ಬೆಲೆ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ಹಾಗೆ ಈ ಚಿತ್ರ ಒಂದು ಪ್ಯೂರ್ ಲವ್ ಸ್ಟೋರಿ, ಒಂದು ಇಂಟೆನ್ಸ್ ಲವ್ ಸ್ಟೋರಿ. ಯಾರಿಗಿಷ್ಟ ಆಗುತ್ತೆ ಅವ್ರಿಗೆ ಖಂಡಿತ ಚಿತ್ರ ಇಷ್ಟ ಆಗುತ್ತೆ. ಒಂದು ನೋವು ಇದೆ, ಹಾಗೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಹಿಂದೂ ಮುಸ್ಲಿಂ ಅಂತ ಇಬ್ರು ಹಾಗೆ ಹೀರೋಯಿನ್ ಕ್ಯಾರೆಕ್ಟರ್ ಇರುತ್ತೆ. ಬಟ್ ಎಲ್ಲೂನು ರಿಲಿಜಿಯಸ್ ಇದೆ, ಅಲ್ಲಿ ಟಚ್ ಆಗಲ್ಲ. ಎಷ್ಟು ಇಂಟೆನ್ಸ್ ಆಗಿ ಆ ಒಂದು ಲವ್ ಸ್ಟೋರಿ ನೋಡೋರ್ಗೆ, ಮೇ ಬಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಒಂದು ಪ್ಯೂರ್ ಕಂಪ್ಲೀಟ್ ಆಡಿಯನ್ಸ್, ಎಲ್ಲಾ ತರದ ಜಾನರ್ ಅವ್ರಿಗೂ ಇಷ್ಟ ಆಗುವಂತಹ ಒಂದು ಚಿತ್ರ. ಹಾಗೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ವಿಜಯ್ ಅವರು, ಹಾಗೆ ಎಲ್ಲ ಕಲಾವಿದರು ಯಾರ್ಯಾರ ವರ್ಕ್ ಮಾಡಿದ್ದಾರೆ ಎಲ್ರು ತುಂಬಾ ಕಾತರದಿಂದ ಕಾಯ್ತಾ ಇರುವಂತ ಒಂದು ಚಿತ್ರ. ನಂದು ಒಂದು ಪುಟ್ಟ ಪಾತ್ರ, ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ನನಗ್ ಬೇಕು.
ನೋಡಿ ಚಿತ್ರವನ್ನ ದಯವಿಟ್ಟು ಎಲ್ಲರೂ May 3rd ಥಿಯೇಟರ್ಸಿಗೆ ಬರ್ತಿದೆ. ಹರಿಸಿ ಹಾರೈಸಿ. ಅಂಡ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಪ್ರೀತಿ. ಹಾಗೆ ನಮ್ಮ ಸೀತಾರಾಮ್ ನಿಮ್ಗೆ ಸೀನಿಯರ್ ಆಗಿರ್ತಾರೆ, ಸರ್ಜನ್ ಆಗಿರ್ತಾರ ಅದರಲ್ಲಿ, ಡಾಕ್ಟರ್ ಸರ್ಜನ್ ಸುದೀಪ್. ಅಂದ್ರೆ ಹಾರ್ಟ್ ಡಿಸೀಸ್ ಅನ್ನೋ ತರ ಒಂದು ಇದಿರುತ್ತೆ ಅಷ್ಟೇ. ಥ್ಯಾಂಕ್ ಯು. ಏನು ಬಿಡಿ, ರೋಲ್ ಪ್ಲೇ ಮಾಡಿರೋರು ಬಹಳ ಜನ ಇದ್ದಾರೆ. ಬಹುಶಃ ಗಿಲಿಗಿಲಿ ಟೀಮ್ ಅವರೇ ಜಾಸ್ತಿ ಇದ್ದೀರಾ ನೀವು ಅಂತ ಭಾವಿಸ್ತೀನಿ. ಸೊ ಜಗಪ್ಪ ಕಾರಣಾಂತರಗಳಿಂದ ಬಂದಿಲ್ಲ. ಹಾಗೆ ಪಾವಗಡ, ನಮ್ಮ ಮಂಜು ಪಾವಗಡ ಕೂಡ ಇದ್ದಾರೆ ಸಿನಿಮಾಲಿ. ಸೊ ಓವರ್ ಟು ಯು, ನಿಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ರಾಜವಣ್ಣ, ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಿಲ್ಲ ಈ ಸಿನಿಮಾಯಿಂದ. ಸೊ ಇನ್ನೂ ಎತ್ತರಕ್ಕೆ ಬೆಳೀರಿ ಅಂತ ಹಾರೈಸ್ತೀನಿ. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ, ಸೊ ಇದಕ್ಕೂ ಮುಂಚೆ ನಾನು ಕಾಮಿಡಿ ಪಾತ್ರ ಎಷ್ಟು ಮಾಡಿದೀನೋ ಅದಕ್ಕಿಂತ ಒಂದು ವಿಭಿನ್ನ ಪಾತ್ರ ಅಂತ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ನನಗೂ ಇಷ್ಟ ಆಗಿದೆ. ಸೊ ಈ ಅವಕಾಶ ಕೊಟ್ಟಂತ ಎಲ್ರಿಗೂ ಕಂಪ್ಲೀಟ್ ಟೀಮ್ಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಸೊ ಅದ್ರ ಜೊತೆ ಸೊ ದೊಡ್ಡ ಸ್ಟಾರ್ಸ್ ಯಾರಿದ್ದಾರೆ, ಲೈಕ್ ತೆಲುಗು ಸ್ಟಾರ್ಸ್ ಬ್ರಹ್ಮಾನಂದ್ ಸರ್, ಆಲಿಸ್ ಇರ್ಬೋದು. ಸೊ ಅವ್ರ ಜೊತೆನೂ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳುವಂತ ಅವಕಾಶ ಸಿಕ್ತು ಈ ಸಿನಿಮಾಯಿಂದ. ಸೊ ಕೊನೆಘಟ್ಟ ಅಂದ್ರೆ ಬಂದ್ ನಿಂತಿದೀವಿ. ಸೊ May 3ನೇ ತಾರೀಕು ಸೊ ನಿಮ್ ಮುಂದೆ ಬರ್ತಾ ಇದೀವಿ. ಸೊ ನಮ್ಮ ಕೋ ಆರ್ಟಿಸ್ಟ್ ಆಗಿದ್ದಾರೆ, ಲೈಕ್ ಜಗಪ್ಪ ಆಗಿರ್ಬೋದು, ಮಂಜು ಪಾವಗಡ, ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಅಂದ್ರೆ ನಗ್ಸಿದ್ದಾರೆ. ಫಸ್ಟ್ ಹಾಫ್ ಅಂತೂ ಎಲ್ರಿಗೂ ಖಂಡಿತ ಕಣ್ಣೀರ್ ಬರ್ಬೋದು, ಲೈಕ್ ಅಷ್ಟು ಕಾಮಿಡಿ ಇದ್ದೇ ಇರುತ್ತೆ. ಸೊ ಎಲ್ಲರೂ ಬಂದು ನೋಡಿ, ಎಲ್ಲರೂ ಹಾರೈಸಿ. ಫಸ್ಟ್ ಹಾಫ್ ಎಷ್ಟು ನಗ್ತೀರಾ ಸರ್, ಸೆಕೆಂಡ್ ಹಾಫ್ ಅಷ್ಟು ಎಮೋಷನಲ್ ಇರುತ್ತೆ ಖಂಡಿತ. ಖಂಡಿತ ಸೆಕೆಂಡ್ ಹಾಫ್ ಎಮೋಷನಲ್ ಹೇಳ್ತೀರಾ ಸರ್. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಸೊ ಎಲ್ಲರೂ ಹಾರೈಸಿ ಆಶೀರ್ವಾದ ಮಾಡಿ. ಸೊ ಪ್ರದೀಪ್ ಸರ್, ಸತತ ಒಂದು 3 ವರ್ಷಗಳ ಶ್ರಮ. ಸೊ ದೇವರು ಖಂಡಿತ ನಿಮ್ಮನ್ನು ಕಾಪಾಡ್ತಾನೆ. ಸೊ ಒಳ್ಳೆದಾಗ್ಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಗೆಳೆಯ ಶ್ರೀನಿವಾಸ್ ನಾಯ್ಡು ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾಗೆ ಫೈನಾನ್ಷಿಯಲಿ ಅಂತ ಹೇಳಿದ್ರೆ ಸರ್, ಓವರ್ ಟು ಯು. ಇಟ್ಸ್ ನಾಟ್ ಫೈನಾನ್ಷಿಯಲಿ ಮೇಡಮ್. ಎಲ್ಲರಿಗೂ ನಮಸ್ತೆ. ಸೊ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ನಾನು ಮಾತಾಡಂಗಿಲ್ಲ. ಬಟ್ ಪ್ರದೀಪ್ ನನ್ನ ಸ್ನೇಹಿತ ಸಿನಿಮಾ, ನಾನು ಮಾತಾಡಲೇಬೇಕು. ಫಸ್ಟ್ ನಾನು ಮಾತಾಡಬೇಕಾಗಿರೋದು ರಾಜೀವ್ ಅವ್ರ ಬಗ್ಗೆ. ಅವ್ರು ಈ ಸಿನಿಮಾ ಹೇಳೋದಾಗ್ಲೇ ಇಷ್ಟಪಟ್ಟು ಮಾಡಿದೀನಿ ಅಂತ. ನಾನು ನೋಡಿದಂಗೆ ಬರೀ ಕಷ್ಟಪಟ್ಟೆ ಮಾಡಿರೋದು ಅವರು. ಯಾಕಂದ್ರೆ ಅಲ್ಲೊಂದು ಸ್ವಲ್ಪ ಶೂಟಿಂಗ್ ಸೀನ್ಸ್ ಅಲ್ಲಿ ನಾವು ನಿಂತ್ಕೊಳ್ಳೋಕೆ ಆಗಲ್ಲ. ಆ ತರ ಜಾಗದಲ್ಲಿ ಪಾಪ ಅವರಲ್ಲಿ ಮಲಗಿ ಕೂತು ತುಂಬಾ ಅಂದ್ರೆ ತುಂಬಾ ಕಷ್ಟ ಅಲ್ಲಿ. ಆ ತರ ಜಾಗದಲ್ಲೆಲ್ಲ ನಾವು ನಿಂತ್ಕೊಂಡು ಶೂಟ್ ಮಾಡೋದಕ್ಕೂ ನಮ್ಮ ಕ್ಯಾಮ್ರಾಮನ್ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡೋ ಜಾಗದಲ್ಲಿ ಅವರು ಅಲ್ಲಿ ಮಲ್ಕೊಂಡೆಲ್ಲ ಆಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ಪ್ರದೀಪ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಹಿಂಗೆ ಅಂದ್ರೆ ಬ್ಲಡ್ ಅಂಡ್ ಸ್ವೆಟ್ ಹಾಕಿದ್ದಾರೆ ಅಂತ ಹೇಳ್ಬೋದು ಈ ಸಿನಿಮಾಗೆ. ಆಲ್ ಬಿಕಾಸ್ ಆಫ್ ಹಿಸ್ ಮದರ್ ಅಂಡ್ ಹೀರೋಯಿನ್. ಶಿ ಇಸ್ ಪ್ರಿಟಿ ಗಾರ್ಜಿಯಸ್. ಅಷ್ಟೇ ಬ್ಯೂಟಿಫುಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಈಗ ಮಿತ್ರರಿಗೆ ಮೊದಲನೇದಾಗಿ ನನ್ನ ವಂದನೆಗಳು. ಸೊ ನೀವು ನೋಡಿರಂಗೆ ಸುದೀಪ್ ನೋಡಿರಂಗೆ ಇದು ನಾನು ಮಾಡ್ತಾ ಇರೋದು 6ನೇ ಇವೆಂಟ್ ಅನ್ಸುತ್ತೆ. ಇದು ನನ್ನ ಮನೆ ಸಿನಿಮಾ, ನನ್ನ ಮನೆ ಅಂತ. ನಾನು ಮೊದಲನೇದಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡೋದಕ್ಕೆ ಕಾರಣ ರಾಜೀವ್ ಮುಖೇನ ನಾನು ಸುದೀಪ್ ಸರ್ನ ಭೇಟಿಯಾಗಿದ್ದು. ಮೊದಲನೇದಾಗಿ ನನ್ನ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ, ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಸರ್, ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾ ಎಲ್ಲೂ ನಮಗೆ ತೊಂದರೆ ಕೊಡ್ಲಿಲ್ಲ. ವೈಯಕ್ತಿಕವಾಗಿ ಸಿನಿಮಾ ತೊಂದರೆ ಕೊಡ್ಲಿಲ್ಲ. ವೈಯಕ್ತಿಕವಾಗಿ ಕಾರಣಾಂತರಗಳಿಂದ ಇವಾಗ ಯಾರು ಇಲ್ಲಿ ಕಣ್ಮರೆಯಾಗಿ ಕಾಣಿಸ್ತಿಲ್ವೋ ಅವ್ರು ತೊಂದರೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು ಎಳೆಯಾಗಿ ಬಿಚ್ಚಿಡ್ತೀನಿ. ನನಗೊಂದು ಅರ್ಧ ಅವರ್ ಟೈಮ್ ಕೊಡಿ ಸರ್, ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಟೈಮ್ ಮಾಡ್ಕೊಡ್ಬೇಕು. ಮಧ್ಯನೇತ್ರಗಳಲ್ಲಿ ನಾನು ಇದೊಂದು ಕೇಳ್ಕೊಂತೀನಿ. ಖಂಡಿತ ಆಗುತ್ತೆ ಸರ್, ಖಂಡಿತ. ನನಗೆ ಪ್ರಯೋಜನ ಆಗದೆ ಇದ್ರು ಮುಂದೆ ಬರುವಂತ ನಿರ್ಮಾಪಕರುಗಳಿಗೆ ಪ್ರಯೋಜನ ಆಗುತ್ತೆ. ನೀವು ಈ ಮಾತನ್ನ ನೀವು ಸಪೋರ್ಟ್ ಮಾಡ್ಬೇಕು ಸರ್. ಮೀಡಿಯಾ ಮಿತ್ರರು ನೀವು ಸಪೋರ್ಟ್ ಮಾಡ್ಬೇಕು. ಸಿನಿಮಾ ತುಂಬಾ ಚೆನ್ನಾಗಿ ಬಂತು ಸರ್. ಸಿನಿಮಾ ಬಗ್ಗೆ ಎರಡನೇ ಮಾತೇ ಇಲ್ಲ. ಸಿನಿಮಾ ಕಂಪ್ಲೀಟ್ ಮಾಡೋ ವಿಚಾರ ಸ್ಟಾರ್ಟಿಂಗ್ ಇಂದ ಹಿಡಿದು ಲಾಸ್ಟ್ ವರ್ಗೂ ರಾಜೀವ್ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಮೊದಲನೇದಾಗಿ ಸುದೀಪ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವರಿಲ್ಲ ಅಂದ್ರೆ ನಾವು ಸಿನಿಮಾ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ. ಸುದೀಪ್ ಸರ್ಗೆ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅವ್ರು ನಮ್ಗೆ ಪ್ರತಿಯೊಂದು ಮೋಷನ್ ಪೋಸ್ಟರ್ ಲಾಂಚ್ ಇಂದ ಹಿಡಿದು
ಮೊನ್ನೆ ರೀಸೆಂಟ್ ಆಗಿ ನಾವು ಟ್ರೈಲರ್ ಲಾಂಚ್ ಮಾಡಿದವ್ರಿಗೂ ಸುದೀಪ್ ಸರ್ ನಮ್ಮ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ ಸರ್. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ರಾಜೀವ್ ಸಿನಿಮಾ ಕತೆ ಹೇಳಿಸಿದಾಗ ಅವರು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ರಾಜೀವನ್ ಹಿಂಗೋಸ್ಕರ ನಾನು ಮಾಡ್ತೀನಿ ಸಿನಿಮಾ ಅಂತ ಹೇಳಿದ್ರು. ಅದಕ್ಕೆ ನಾನು ಆಭಾರಿ ಆಗಿದ್ದೀನಿ ಸರ್ ಅವರಿಗೆ. ಮತ್ತೆ ನಮ್ಮ ಮಂಜುನಾಥ್ ಸರ್ ಆಗಿರ್ಬೋದು, ಚಂದ್ರಶೇಖರ್ ಸರ್ ಆಗಿರ್ಬೋದು, ಸಿನಿಮಾ ಕೆಲವು ಹಂತಗಳಲ್ಲಿ ನಿಲ್ಲುವಂತ ಸ್ಟೇಜ್ ಬಂದಾಗ ಅವರು ತಮ್ಮ ಸಹಾಯ ಹಸ್ತ ಕೊಟ್ಟು ಅವರು ನಮಗೆ ಸಾಥಾಗಿ ನಿಂತ್ಕೊಂಡ್ರು. ಮತ್ತೆ ನನ್ನ ಫ್ರೆಂಡ್ ಸರ್ಕಲ್ ಬಂದಾಗ ನಮ್ಮ ಶ್ರೀನಿವಾಸ್ ಆಗಿರ್ಬೋದು, ನಮ್ಮ ಪ್ರಸಾದ್ ಆಗಿರ್ಬೋದು, ನಮ್ಮ ಸಂಜೀವ್ ಆಗಿರ್ಬೋದು ತುಂಬಾನೇ ಕಷ್ಟಪಟ್ಟಿದ್ದಾರೆ ಸರ್. ನಮ್ಮ ಶ್ರೀನಿವಾಸ್ ಅಂತೂ ಮೊದಲಿನಿಂದ ಕೊನೆವರೆಗೂ ಇದ್ದಾನೆ. ನಮ್ಮ ಪ್ರಸಾದ್ ಅಷ್ಟೇ. ನಮ್ಮ ಪ್ರಸಾದ್ ಈ ಕಾರಣಾಂತರಗಳಿಂದ ಬರಲಿಲ್ಲ. ಎಲ್ಲರೂ ಅಷ್ಟೇ ಮೊದಲಿನಿಂದ ಕೊನೆವರೆಗೂ ನಿಂತ್ಕೊಂಡಿದ್ದಾರೆ ಸರ್. ಒಂದು ಸ್ನೇಹಿತನ ಸಿನಿಮಾಗಿಂತ ಹೆಚ್ಚಾಗಿ ಒಂದು ಒಡವು ಹುಟ್ಟಿದವ್ರ ತರ ನಿಂತಿದ್ದಾರೆ ಸರ್. ಇದು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾನು ಇವತ್ತು ಸಿನಿಮಾ ಮಾಡ್ಬೇಕಂದ್ರೆ ಮೂಲ ಕಾರಣ ನಮ್ಮ ತಾಯಿಯವರು ಸರ್. ನಮ್ಮ ತಾಯಿಯವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಖಂಡಿತ ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲಾ ಹಂತದಲ್ಲೂ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು. ನನ್ನ ಫ್ರೆಂಡ್ಸ್ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಸರ್. ತುಂಬಾ ಜನ ಹೆಣ್ಮಕ್ಳು ನನ್ನ ಫ್ರೆಂಡ್ಸ್ ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ನಾನು ಸ್ಟಾರ್ಟಿಂಗ್ ಹೆಂಗಾಯ್ತು, ಸಿನಿಮಾ ಸ್ಟಾರ್ಟ್ಅಪ್ ಮಾಡಿದ್ವಿ ಅದೆಲ್ಲ ಹೇಳ್ತೀನಿ. ಮೇ 3ನೇ ತಾರೀಕು ನಾವು ಕರ್ನಾಟಕದಾದ್ಯಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ಕ್ರೀನ್ಸ್ ಅಲ್ಲಿ ಬರ್ತಾ ಇದೀವಿ. ದಯವಿಟ್ಟು ನಾನು ಕೇಳೋದಿಷ್ಟೇ, ಕನ್ನಡಿಗರು ನೀವು ಬಂದು ಸಿನಿಮಾ ನೋಡಿ, ಸಿನಿಮಾನ ಪ್ರೋತ್ಸಾಹಿಸಿ, ಸಿನಿಮಾನ ಗೆಲ್ಸಿ. ನೀವು ಕೂಡ 100 ರೂಪಾಯಿಗೋಸ್ಕರ ನಾವು ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಿದೀವಿ. ಒಂದು ನಿರ್ಮಾಪಕನ ಉಳಿಸಿ ಅಂತ ಕೇಳ್ತಿದ್ದೀನಿ. ನಿರ್ಮಾಪಕ ಉಳಿದ್ರೆ ಮಾತ್ರ ಕನ್ನಡ ಇಂಡಸ್ಟ್ರಿ ಇರುತ್ತೆ. ಮೊದಲನೇ ಕನ್ನಡ ಸಿನಿಮಾ ಮಾಡಬೇಕು. ನನಗೆ ತೆಲುಗಲ್ಲಿ ಹಲವಾರು ಆಫರ್ಸ್ ಬಂತು ಸರ್. ನಾನು ದೊಡ್ಡ ಸ್ಟಾರ್ಸ್, ದೊಡ್ಡ ಕಮಿಡಿಯನ್ಸ್ ನ ಗಿನ್ನಿಸ್ ಬುಕ್ ರೆಕಾರ್ಡ್ ಹೋಲ್ಡರ್ಸ್ ಅವರೆಲ್ಲ ನನ್ಗೆ ತುಂಬಾ ಆತ್ಮೀಯರು. ತೆಲುಗು ಇಂಡಸ್ಟ್ರಿಯಲ್ಲಿ ತುಂಬಾ ಆತ್ಮೀಯರು. ತೆಲುಗಲ್ಲಿ ತುಂಬಾ ಕೇಳ್ಕೊಂಡ್ರು ನಾನು ಸಿನಿಮಾ ಮಾಡಿ, ನೀವ್ ಏನಕ್ಕೆ ಅದು ಮಾಡ್ತಾ ಇದೀರಂತ. ಬಟ್ ನಾನು ಕನ್ನಡಿಗನಾಗಿ ನಾನು ಮೊದಲನೇದಾಗಿ ಕನ್ನಡ ಪಿಕ್ಚರ್ ಮಾಡ್ಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ನಾನು ಕನ್ನಡಿಗ, ನಾನು ಕುಡಿತಾ ಇರೋದು ಕಾವೇರಿ ನೀರು ಸರ್. ಸೊ ಅದಕ್ಕಾಗಿ ನಾನು ಕನ್ನಡ ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ಪ್ರೇಕ್ಷಕರಲ್ಲಿ ಕೇಳೋದಿಷ್ಟೇ, ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬನ್ನಿ, ಚಿತ್ರಮಂದಿರಗಳಿಗೆ ಬನ್ನಿ, ಸಿನಿಮಾ ಗೆಲ್ಸಿ. ನಾವು ಸಿನಿಮಾ ಮಾಡ್ತಾ ಇರೋದು ನಿಮ್ಗಳಿಗೋಸ್ಕರ ಸರ್, ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಮಾಡ್ತಾ ಇದೀವಿ. ಅದೇ ತೆಲುಗು ತಗೊಳ್ಳಿ, ತಮಿಳ್ ತಗೊಳ್ಳಿ, ಸಿನಿಮಾ ಯಾವುದೇ ರೀತಿ ಬರಲಿ, ಜನ ಹೋಗಿ ಪ್ರೋತ್ಸಾಹಿಸ್ತಾರೆ ಸರ್, ಪ್ರೋತ್ಸಾಹಿಸ್ತಾರೆ. ಇಲ್ಲಿನೂ ನೀವು ಅಷ್ಟೇ ಸರ್. ಜನ ಬಂದು ಸಿನಿಮಾ ನೋಡಿದ್ರೆ ಖಂಡಿತ ನಿರ್ಮಾಪಕ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾನೆ, ನಿರ್ಮಾಪಕರು ಇಲ್ಲ ಅಂದ್ರೆ ನೀವು ಹೆಂಗ್ ಸಿನಿಮಾ ಮಾಡ್ತೀರಾ? ಇಲ್ಲಿರೋ ಟೆಕ್ನಿಷಿಯನ್ಸ್ಗೆ ಯಾರು ಕೆಲಸ ಕೊಡ್ತಾರೆ? ಟೆಕ್ನಿಷಿಯನ್ಸ್ಗೆ ಅವ್ನು ಏನ್ ಕೆಲಸ ಗೊತ್ತಿರುತ್ತೆ ಅದು ಮಾತ್ರ ಮಾಡಕ್ ಸಾಧ್ಯ, ಬೇರೆ ಏನು ಕೆಲಸ ಗೊತ್ತಿರಲ್ಲ. ನಿರ್ಮಾಪಕ ಇಲ್ಲ ಅಂದ್ರೆ ಸಿನಿಮಾ ಯಾಕೆ ಸರ್ ಮಾಡ್ತೀರಾ? ನಿರ್ಮಾಪಕನಿಗೆ ಸರ್ ತನ್ನ ಮನೆ ಮಠ ಮಾರ್ಕೊಂಡ್ ಬಂದು ನಿರ್ಮಾಪಕ ಸಿನಿಮಾ ಮಾಡ್ತಾನೆ ಸರ್. ಸಾಲ ಸೋಲ ತಂದು ನಿರ್ಮಾಪಕನ್ಗೊಂದು ಬೆಲೆ ಕೊಡಿ ಸರ್. ನಾನು ಕೇಳೋದು ಇಷ್ಟ ಸರ್, ನಿರ್ಮಾಪಕನ್ಗೊಂದು ಬೆಲೆ ಕೊಡಿ ಸರ್. ಸಿನಿಮಾ ನಡೀತಾ ಇರಬೇಕಾದ್ರೆ ಸಿನಿಮಾ ಬಗ್ಗೆ ಯಾರ ಹತ್ರ ಏನು ಮಾತಾಡಂಗೇ ಇಲ್ಲ ಸರ್. ಸಿನಿಮಾ ಬಗ್ಗೆ ಏನಕ್ಕೆ ಲೇಟ್ ಮಾಡ್ತಾ ಇದೀರಾ ಅಂತ ಕೇಳಿದ್ರೆ ನಿರ್ಮಾಪಕ ಕೆಟ್ಟವನಾಗ್ಬಿಡ್ತಾನ ಸರ್. ದುಡ್ಡು ಆಗ್ತಿಲ್ವಾ ಸರ್? ನಿರ್ಮಾಪಕನ್ಗೊಂದು ಕುಟುಂಬ ಇಲ್ವಾ ಸರ್? ನಿಮಗೆ ಜನ್ಮ ಕೊಟ್ಟಂಗೆ ತಮ್ಮ ತಂದೆ ತಾಯಿನೂ ನಮ್ಗೆ ಜನ್ಮ ಕೊಟ್ಟಿದಾರಲ್ವ ಸರ್? ಬೀದಿಗೆ ಬಿಟ್ಟಿದಾರ ಸರ್. ನಾನು ಸಿನಿಮಾ ವಿಚಾರಕ್ಕೆ ಬರ್ತೀನಿ ಸರ್. ಸಿನಿಮಾ ವಿಚಾರಕ್ಕೆ ಬಂದಾಗ ಡೈರೆಕ್ಟರ್ ವಿಜಯ್ ಅವರು, ನಾನು ಚಾಮುಂಡಿ ಬೆಟ್ಟದಲ್ಲಿದ್ದೆ, ನನಗೆ ಫೋನ್ ಮಾಡಿದ್ರು, ಸರ್ ನಿಮ್ಮನ್ನ ಮೀಟ್ ಆಗ್ಬೇಕು, ನಾವೊಂದು ಸಿನಿಮಾ ಮಾಡ್ಕೊಂಡಿದೀವಿ, ಸಿನಿಮಾ ಕತೆ ರೆಡಿ ಇದೆ, ಸಿನಿಮಾ ಮಾಡ್ಬೇಕು ಅಂತ ಹೇಳಿ. ಆಯ್ತು ಸ್ವಾಮಿ ಬರ್ತೀನಿ, ನಾನು ಸಿನಿಮಾ ಮಾಡ್ಬೇಕಂತಿದ್ದೀನಿ ಕನ್ನಡದಲ್ಲಿ, ಬರ್ತೀನಿ, ಭೇಟಿ ಆಗೋಣ ಅಂತ ರಿಚ್ ಕಲ್ಟನ್ ಹೋಟ್ಲಿಗೆ ಬಂದ್ರು, ಭೇಟಿ ಆದ್ರು, ಸಿನಿಮಾ ಕತೆ ಹೇಳಿದ್ರು. ಸಿನಿಮಾ ಕತೆ ಹೇಳಿ ನೆಕ್ಸ್ಟ್ ಒಂದು ದಿನಕ್ಕೆ ನಾನು ಸಿನಿಮಾ ಅಪ್ರೂವಲ್ ಕೊಟ್ಟೆ. ಆಯ್ತು ಮಾಡೋಣ, ಸಿನಿಮಾ ಮುಂದುವರ್ಸೋಣ. ಸ್ಟಾರ್ಟಿಂಗ್ ಅಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ ಚೆನ್ನಾಗೇ ಇತ್ತು. ಸಿನಿಮಾ ಟೇಕ್ ಅಪ್ ಮಾಡಿದ್ವಿ. 3 ದಿನ ಶೆಡ್ಯೂಲ್ ಆಯ್ತು. ರಾಜೀವ್ ಸರ್ ಮನೇಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಮತ್ತೆ ಸೆಕೆಂಡ್ ಶೆಡ್ಯೂಲ್ ಬಂದ್ವಿ. ಸೆಕೆಂಡ್ ಶೆಡ್ಯೂಲ್ ಬಂದಾಗಿದೆ 2021 ಮೇಗೆ ನಾನು ಸಿನಿಮಾ ಟೇಕ್ ಅಪ್ ಮಾಡಿ ಸರ್. 3 ವರ್ಷ ಆಯ್ತು. ನನಗೆ 8 ತಿಂಗಳಲ್ಲಿ ಸಿನಿಮಾ ಮುಗಿಸಿ 9 ತಿಂಗಳಿಗೆ ಬಿಸ್ನೆಸ್ ಮಾಡ್ಕೊಡ್ತೀನಿ, ನಿಮ್ಮ ಸಿನಿಮಾ ರಿಲೀಸ್ ಮಾಡ್ಕೊಡ್ತೀನಿ, ಸಿನಿಮಾ ಡಿಸ್ಟ್ರಿಬ್ಯೂಟರ್ ರಿಲೀಸ್ ಮಾಡ್ಕೊಡ್ತಾರೆ. ಸಿನಿಮಾ ಗೆಲ್ಲೋದು ಬಿಡೋದು ನಿರ್ಮಾಪಕನ ಹಣೆ ಬರ. ಥಿಯೇಟರ್ ಅಲ್ಲಿ ಜನ ಹೆಂಗ್ ಸ್ವೀಕರಿಸ್ತದೆ ಅದ್ರ ಮೇಲೆ ನಿರ್ಮಾಪಕನ ಹಣೆ. ಆಯ್ತು, ಅದಕ್ಕೂ ನಾನು ಒಪ್ಕೊಂಡು, ಆಯ್ತು ನಾನು ಹಾಕಿರೋ ಬಂಡವಾಳಕ್ಕೆ ನನಗೆ ಮೋಸ ಆಗಲ್ಲ, ಸರಿ ಸಿನಿಮಾ ಮಾಡಕ್ ಬರ್ತೀನಿ. ಬಂದೆ. ದೊಡ್ಡ ಕಲಾವಿದರುಗಳನ್ನ ನಾನೇ ಹೋಗಿ ಭೇಟಿ ಆದೆ. ತಾರಾ ಮೇಡಮ್ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಸಾಹೇಬ್ರ ಆಗಿರ್ಬೋದು, ಸದುಕೋಕಿಲ ಸರ್ ಆಗಿರ್ಬೋದು, ಎಲ್ಲಾರನ್ನೂ ಭೇಟಿ ಆದೆ. ಎಲ್ಲರೂ ಅವ್ರ ತಮ್ಮ ಶಕ್ತಿ ಮೀರಿ ನಮಗೆ ಸಪೋರ್ಟ್ ಮಾಡಿದ್ರು. ಸುದೀಪ್ ಸರ್ನ ಭೇಟಿ ಆದ್ವಿ. ಸುದೀಪ್ ಸರ್ ಅವ್ರು ಫಸ್ಟ್ ಇಂದ ಲಾಸ್ಟ್ ವರೆಗೂ ಸಿನಿಮಾಗೆ ಬೆನ್ನೆಲುಬಾಗಿ ನಿಲ್ತಿರೋದಂದ್ರೆ ಸುದೀಪ್ ಸರ್ ಅವರೊಬ್ಬರೇ ನಿಂತಿರೋದು ಸರ್. ಈವನ್ ಟೈಟಲ್ ಸಮೇತ ರಾಜೀವ್ ಅವರು, ಸುದೀಪ್ ಸರ್ ಅವರಿಬ್ಬರೇ ಚೂಸ್ ಮಾಡಿರೋದು. ಸುದೀಪ್ ಸರೇ ಇದಕ್ಕೆ ಮೂಲ ಕಾರಣ. ಉಸಿರನ್ನ ಟೈಟಲ್ ಬರೋದಕ್ಕೆ ಕಾರಣ ಸುದೀಪ್ ಸರ್ ಮತ್ತೆ ರಾಜೀವ್. ಇದನ್ನು ಹೇಳ್ತೀನಿ. ವಿಜಯ್ ಅವರು ನಮಗೆ ಸಿನಿಮಾ ಮಾಡ್ಕೊಡ್ತೀವಿ ಅಂತ ನಮ್ಮನ್ನ ಕರ್ಕೊಂಬಂದು ನಮ್ಮನ್ನ ಇವತ್ತು ಎಲ್ಲೂ ಇಲ್ಲದೆ ಬೀದಿಗೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಏನಕ್ಕೆ ಅಂತ ಕೇಳಿ ಸರ್, ಹೇಳ್ತೀನಿ.
ನೀವು ಕೇಳ್ಬೇಕಲ್ವಾ? ನೀವು ಕೇಳಿದ್ರೆ ನಾವು ಹೇಳ್ಬೋದು. ನಮ್ಮನ್ನ ಸರ್ 2 ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಸರ್. 2 ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಒಂದು ನಿರ್ಮಾಪಕನಿಗೆ ಏನೆಲ್ಲ ಸುಳ್ಳು ಹೇಳ್ಬೇಕು ಎಲ್ಲ ಸುಳ್ಳು ಹೇಳ್ಬಿಟ್ಟು, ನಂಗೆ ಆ ಚಾನಲ್ ಗೊತ್ತು, ಈ ಚಾನಲ್ ಗೊತ್ತು, ನಾನು ಹೇಳಿದ್ರೆ ಯಾರು ಇಲ್ಲ ಅನ್ನಲ್ಲ, ಎಲ್ಲ ಮಾಡ್ತೀವಿ ಅಂತ ನಮ್ಮನ್ನ ಕರ್ಕೊಂಡ್ಬಂದು 2 ಕೋಟಿ ರೂಪಾಯಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತು, ನಾನು ಸರ್ ನಾನು ನಿಜ ಹೇಳ್ತೀನಿ, ನಾನು ಸಿನಿಮಾ ಮಾಡೋದಕ್ಕೆ ನನ್ನ ಕೈಲಿ ದುಡ್ಡು ಇರ್ಲಿಲ್ಲ ಸರ್. ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ನಾನು ಒಂದು ಕಷ್ಟಪಟ್ಟು ಮುಂದೆ ಬಂದಿರೋಂಥ ವ್ಯಕ್ತಿ. ಹಗಲು ರಾತ್ರಿ ನಮ್ಮ ತಾಯಿಗೆ 55 ವರ್ಷ. ಇವತ್ತು ಆಲ್ ಓವರ್ ಕರ್ನಾಟಕದಲ್ಲಿ ನಾವು KPTCL, ಪವರ್ ಗ್ರಿಡ್, JSW ಮಾತ್ರ ಕಾಂಟ್ರಾಕ್ಟ್ ಕೆಲಸ ಮಾಡ್ತೀವಿ. ಅವರು ಹೋಗಿ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ದುಡಿತಾರೆ. ಒಂದು ಚಿಕ್ಕ ಪುಟ್ಟ ಬಂಗ್ಲೆ ಕಟ್ಕೊಂಡಿದ್ದಾರೆ, ಚಿಕ್ಕ ಮನೆ ಕಟ್ಕೊಂಡಿದ್ದೆ. 1-2 ಲಕ್ಷ ಬಾಡಿಗೆ ಬರ್ತಾ ಇತ್ತು. ನೆಮ್ಮದಿಯಾಗಿದ್ದೆ ಜೀವನದಲ್ಲಿ. ನನಗೇನು ತೊಂದರೆ ಇರಲಿಲ್ಲ. ನಮ್ಮ ತಾಯಿ ನನಗೆ ಎಲ್ಲೂ ಕೊರತೆ ಮಾಡಿರ್ಲಿಲ್ಲ. ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಎಲ್ಲೂ ಕೊರತೆ ಮಾಡಲಿಲ್ಲ. ನಾನು 3 ಕಾರ್ ಇಟ್ಕೊಂಡಿದ್ದೆ, ನೆಮ್ಮದಿಯಾಗಿದ್ದೆ. 1 kg ಒಡವೆ ಹಾಕೊಂಡೆ ಓಡಾಡ್ತಾ ಇದ್ದೆ, ಎಲ್ಲ ಇತ್ತು. ಬಂದು ಡೈರೆಕ್ಟರ್ ನೋಡಿದ್ರು, ಯಾರೋ ಭದ್ರ ಚೆನ್ನಾಗಿ ಸಿಕ್ಕಿದ್ದಾನೆ ಅಂದ್ಬಿಟ್ಟು ಬಿಲ್ಡಿಂಗ್ ಮಾಡಿಸ್ದೆ. ಹೋಯ್ತು ಫಸ್ಟ್ ಶೆಡ್ಯೂಲ್ಗೆ. ಸೆಕೆಂಡ್ ಶೆಡ್ಯೂಲ್, ಥರ್ಡ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಇನ್ನೊಂದು ಬಿಲ್ಡಿಂಗ್ ಹೋಯ್ತು. 2 ಬಿಲ್ಡಿಂಗ್ ಮಾಡಿದೆ, 2,000 ಸ್ಕ್ವೇರ್ ಫೀಟ್. ಅದಕ್ಕೆ ಸಾಕ್ಷಿ ನಮ್ಮ ಫ್ರೆಂಡ್ ಅಲ್ಲೇ ಇದ್ದಾರೆ. ನಮ್ಮ ಫ್ರೆಂಡು ಇದ್ದಾನೆ, ನನ್ನ ತಮ್ಮ ಇದ್ದಾನೆ, ಸಂಜು ಇದ್ದಾನೆ, ಎಲ್ಲರಿಗೂ ಗೊತ್ತಿದೆ ವಿಚಾರ. 2 ಬಿಲ್ಡಿಂಗ್ ಹೋಯ್ತು. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಅಂತ ಒಡವೆ ಹೋಯ್ತು. ಸಾಲ್ಗಾರನಾದೆ. ಇಷ್ಟೆಲ್ಲ ಆಗಿ ಕಷ್ಟಪಟ್ಟು ಸಿನಿಮಾ ಮಾಡಿ ಸಿನಿಮಾ 1 ಮಂತ್ ತಗೊಂಬಂದ್ವಿ ಸರ್. ಡೈರೆಕ್ಟರ್ ಅದೊಂದು ಸಿನಿಮಾ ಕಂಪ್ಲೀಟ್ ಮಾಡ್ಬೇಕು. ಡೈರೆಕ್ಟರ್ ಅದೊಂದು ಸಿನಿಮಾ ಕಂಪ್ಲೀಟ್ ಮಾಡಿಲ್ಲ ಸರ್. ನಾನು ರಾಜೀವ್ ಕೂತ್ಕೊಂಡು ಕಂಪ್ಲೀಟ್ ಮಾಡಿದ್ವಿ ಸರ್. ಹೀರೋನು ಮತ್ತೆ ಪ್ರೊಡ್ಯೂಸರ್ ಕೂತ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಯಾವ ಹಂತದಿಂದ ಸರ್? ಟ್ರೈಲರ್ ಲಾಂಚ್ ಮಾಡಿ, ನಾನು ಟ್ರೈಲರ್ ನವೆಂಬರ್ ಲಾಂಚ್ ಮಾಡಿದ್ದು. ಶೂಟಿಂಗ್ ಎಲ್ಲ ಆಗಿತ್ತು ಸರ್. ಶೂಟಿಂಗು ಹೋದ ವರ್ಷ ಮೇಗೆ ಕಂಪ್ಲೀಟ್ ಆಯ್ತು. ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡಿಲ್ಲ. ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಏನ್ ಮಾಡಿದ್ರು, ನಾನು ಆ ಡಿಸ್ಕ್ಗಳನ್ನ ಒಂದು ನಿರ್ಮಾಪಕ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂದಾಗ ಆ ವಿಚಾರಕ್ಕೆ ಬಾಮ ಹರೀಶ್ ಸಾಹೇಬ್ರಿಗೆ ನಾನು ತುಂಬಾ ಕೃತಜ್ಞತನಾಗಿದ್ದೀನಿ ಸರ್. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿ ಪಾಪ ಆರ್ಟಿಸ್ಟ್ ಎಲ್ಲ ಕೊಡಿಸೋದು. ಅದಕ್ಕೆ ನಾನೇನು ಜಾಸ್ತಿ ದುಡ್ಡು ಕೊಡ್ಬೇಕಾಗಿರ್ಲಿಲ್ಲ. ಕೊಡ್ಬೇಕಾಗಿರೋದು 4 ಲಕ್ಷ ರೂಪಾಯಿ ಅಷ್ಟೇ ಕೊಡ್ಬೇಕಾಗಿತ್ತು. ಆರ್ಟಿಸ್ಟ್ ಕೊಡ್ಸೋದು, ಒರಿಜಿನಲ್ ಫುಟೇಜಸ್ ಕೊಡ್ಸೋದು. ನಾನು ತಗೊಂಡೋಗಿ ಕಿಶೋರ್ ಅನ್ನೋರ್ ಕೈ ಕೊಟ್ಟೆ, DAN ಅವ್ರಿಗೆ. ಅವರು ಇಲ್ಲೇ ಇದಾರೆ, ಸಾಕ್ಷಿಗೆ ಇಲ್ಲೇ ಬಂದಿದ್ದಾರೆ, ಅವರು ಬಂದಿದ್ದಾರೆ ಸರ್. 3 ತಿಂಗಳು ನಾನು ಫೋನ್ ಮಾಡ್ತಾ ಇದ್ದೀನಿ, ಕಿಶೋರ್ ಸರ್ ಫೋನ್ ತೆಗಿತಲ್ಲ. ನನ್ನ ಕಡೆಯಿಂದಾನೆ ಅವ್ರು ಪರಿಚಯ ಆಗಿತ್ತು. ನಾನೇ ಪರಿಚಯ ಮಾಡ್ಕೊಟ್ಟಿ ಡೈರೆಕ್ಟರ್. ಏನಕ್ಕೆ ಫೋನ್ ತೆಗಿತಾ ಇಲ್ಲ? ಸರಿ, ನಾನು ಕಿಶೋರ್ ಸಾಹೇಬ್ರು ಕೇಳ್ತೀನಿ. ನನಗೂ ಅವ್ರಿಗೆ ಬೇಜಾರು ಮನಸ್ತಾಪ ಬಂತು. ಕೇಳಿದಕ್ಕೆ ಅವ್ರು ಹೇಳಿದ್ರು, ಸರ್ ನಿಮ್ ಡೈರೆಕ್ಟರ್ ಫೋನ್ ಮಾಡಿ ಹೇಳ್ತಾರೆ, ಪ್ರೊಡ್ಯೂಸರ್ ಫೋನ್ ಮಾಡಿದ್ರೆ ಫೋನ್ ತೆಗಿಬೇಡಿ. ಪ್ರತಿಯೊಂದು ಟೆಕ್ನಿಷಿಯನ್ಗೂ ಹೇಳ್ಕೊಡೋ ಮಾತಿಂತ ಸರ್. ಪ್ರತಿಯೊಂದು ಟೆಕ್ನಿಷಿಯನ್ಗೂ ಸಿನಿಮಾ ನಡೀತಾ ಇದೆ, ದುಡ್ಡು ತಗೊಂಬಂದ್ ಸುರಿದು ಬರಿಬೇಟ್ಲಾಗ್ಬಿಟ್ಟೆ. ನಮ್ಮ ತಾಯಿ ಬೆಳಿಗ್ಗೆ ಒಂದು ಮಾತು ಕೇಳೋದು, ಸಿನಿಮಾ ಮಾಡೋಕೆ ಬಟ್ಟೆ ಆರ್ಗಟ್ಟಲ್ಲಪ್ಪ ಲಾಸ್ಟ್ಗೆ ಅಂತ. ಇವಾಗ ಹಂಗೆ ಅದೇ ಇದು ಹಾಕೊಂಡಿದ್ದಕ್ಕೆ ಬೆಳಿಗ್ಗೆ ಕೇಳಿ ಸರ್, ಬೆಳಿಗ್ಗೆ ಕೇಳಿದ ಇದೇ ಮಾತು ಕೇಳೋದು, ಲಾಸ್ಟ್ ಬಟ್ಟೆ ಹಾಕೊಂಡಿದೆಯಲ್ಲಪ್ಪ ಅಂತ. ಬೇಕಿತ್ತ ನಮ್ಗಿದು ಅಂತ. ನೆಮ್ಮದಿಯಾಗಿದ್ದು ಜೀವನ. ನನಗೆ ಯಾವುದೇ ತರ ಕೊರತೆ ಇರಲಿಲ್ಲ ಸರ್, ನೆಮ್ಮದಿಯಾಗಿದ್ದೆ. ಕರ್ಕೊಂಡ್ಬಂದ್ರು, ಮಾಡಿಸಿದ್ರು, ಅರ್ಧಕ್ಕೆ ಬಿಟ್ಬಿಟ್ಟು 6-8 ತಿಂಗಳಿಂದ ಫೋನ್ ಸ್ವಿಚ್ ಆಫ್ ಸರ್. KRಪುರಂ ಸ್ಟೇಷನ್ ಅಲ್ಲಿ FIR ಆಗಿದೆ. ಚೇಂಬರ್ ವಿಚಾರಕ್ಕೆ ಬರ್ತೀನಿ. ಚೇಂಬರ್ ಅಲ್ಲಿ ಕಂಪ್ಲೇಂಟ್ ಆಗಿದೆ. ಕಾಮಿಡಿ ಅಲ್ಲ ಸರ್, ಅದು ನಿಜಾನೇ. ಸೂಸೈಡ್ ಮಾಡ್ಕೊಂಡಿದ್ದೀನಿ, ನಿಜಾನೇ. 21 ದಿನ ಹಾಸ್ಪಿಟಲ್ ಇದ್ದೆ. ನನ್ನ ಹೆಸರು ಹೇಳಿ ಎಲ್ಲಾ ಟೆಕ್ನಿಷಿಯನ್ಸ್ ಹತ್ರ ದುಡ್ಡು ತಗೊಂಡಿದ್ದಾನೆ. ಒಂದು ನೋಡಿ ಸರ್, ಇದು ಚೇಂಬರ್ ಅಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿರೋಂಥದ್ದು. ನಿರ್ಮಾಪಕ ಇಲ್ಲ ಅಂದ್ರೆ ಚೇಂಬರ್ ಅಲ್ಲಿ ಇರುತ್ತೆ ಸರ್, ವಾಣಿಜ್ಯ ಮಂಡಳಿ ಇರುತ್ತೆ. ಇದೆಯಾ ನಮ್ಮ ಕರ್ನಾಟಕದಲ್ಲಿ ಚೇಂಬರ್ ಅನ್ನೋದು ಇದೆಯಾ? ಯಾರು ರೆಸ್ಪಾಂಡ್ ಮಾಡಲ್ಲ ಸರ್. ಹೋಗೋ ನಿರ್ಮಾಪಕ ತನ್ನ ಅಳಲು ತೋರಿಸ್ಕೊಂಡ್ರೆ ಚೇಂಬರ್ ಅಲ್ಲಿ ಯಾರು ರೆಸ್ಪಾಂಡ್ ಮಾಡಲ್ಲ. ಏನಕ್ಕೆ ಸರ್ ಅಂತ ಚೇಂಬರ್ ದುಡ್ಡು ಕಟ್ಬೇಕು. ನಾವು 1.5 ಲಕ್ಷ ದುಡ್ಡು ಕಟ್ಟಿದ್ದೀವಿ. ಫ್ರೀ ಆಗಿ ನಾವೇನು ಮೆಂಬರ್ಶಿಪ್ ಆಗಿಲ್ಲ ಸರ್. 1.5 ಲಕ್ಷ ದುಡ್ಡು ಕಟ್ಟಿದ್ದೀನಿ. ಯಾರನ್ನ ಸರ್ ಕೇಳ್ಬೇಕು ನಾವು? ಕೇಳಿದ್ರೆ ನೀವೇನು ನನಗೆ ಹೇಳ್ಬಿಟ್ಟು ಸಿನಿಮಾ ಮಾಡಕ್ ಬಂದಿರ? ನೀವು ಸಿನಿಮಾ ಮಾಡಕ್ ಬಂದಿದ್ದೀವಿ ಅಂದ್ರೆ ಸಿನಿಮಾಗೆ ತೊಂದರೆ ಆದಾಗ ನೀವು ನಿಂತ್ಕೋಬೇಕು. ಚೇಂಬರ್ ಅನ್ನೋದು ಇರೋದು ಏನಕ್ಕೆ ಸರ್? ಸರ್ ಇವಾಗ NM ಸುರೇಶ್ ಅವರು ಇರೋದು. ಕಾರ್ಯದರ್ಶಿ ಬಾಮಾ ಗಿರೀಶ್ ಅವ್ರ ಹತ್ರಕ್ಕೆ ಹೋದಾಗ ನಾನೇನಪ್ಪ ಮಾಡ್ಲಿ? ನಿಮ್ ಡೈರೆಕ್ಟರ್ ಹೋದಾಗ ನಾನೇನಪ್ಪ ಮಾಡ್ಲಿ? ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಪ್ಪ ನೋಡೋಣ, ಕರ್ಕೊಂಬಪ್ಪ ಬುದ್ಧಿ ಮಾತಾಡ್ತೀವಿ. ಕರ್ಕೊಂಬಂದು ಬುದ್ಧಿ ಮಾತಾಡಿದ್ರೆ ನೀವೇ ಬೇಕಾ? ನಮ್ಮ ಬರೋಲ್ಲ ಬುದ್ಧಿ ಮಾತಾಡೋದಕ್ಕೆ. ಅಲ್ಲಿ ನನ್ನ ತಮ್ಮ ಕೂತಿದ್ದಾನೆ, ಅವನ ಕೇಳಿ ಸರ್ ಎಷ್ಟು ತಿಂಗಳಿಂದ ಹುಡುಕ್ತಾ ಇದೀವಿ ಡೈರೆಕ್ಟರ್ನ ಅಂತ. ಸರ್ 8 ತಿಂಗಳಿಂದ ಸತತ ಹುಡುಕ್ತಾ ಇದೀವಿ. ಲಾಸ್ಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ವಿ, FIR ಫೈಲ್ ಮಾಡಿದ್ವಿ. ನಾವು ಮೀಡಿಯಾ ಮುಂದೆ ಬರೋದು ಬೇಡ. ಸುಧೀಂದ್ರ ವೆಂಕಟೇಶ್ ಸಾಹೇಬ್ರು ಅವರು ಖುದ್ದ ನ್ಯಾಯ ಪಂಚಾಯತಿ ಮಾಡಿದ್ದಾರೆ ಸರ್.
ದೂರವಾಣಿ ಕರೆ ಮುಖಾಂತರ ಅವ್ರು ನ್ಯಾಯ ಪಂಚಾಯತಿ ಮಾಡಿದ್ದಾರೆ ಸರ್. ನಾನು ಅಲ್ಲಿ ಅವ್ರ ಹತ್ರ ತೋರಿಸ್ಕೊಂಡಿದ್ದೀನಿ ಸರ್. ನಾನು 4-6 ಕೋಟಿ ರೂಪಾಯಿ ಕೈ ನನ್ನ ಕೈಲಿ ದುಡ್ಡು ಹಾಕ್ಸಿ ನಾನು ಇವತ್ತು ಬೀದಿ ಪಾಲ್ ಮಾಡ್ಬಿಟ್ಟು ಹೋಗಿದ್ದಾನೆ ಸರ್. ಎಷ್ಟು ಮಾತ್ರ ನ್ಯಾಯ ಸರ್ ಇದು? ಕೆಲಸ ಮಾಡಿಲ್ಲ ಸರ್, ಸಿನಿಮಾ ಕೆಲಸ ಸರ್. ಯಾರಾದ್ರೂ ನಿರ್ಮಾಪಕ ದುಡ್ಡು ಹಾಕ್ಬಿಟ್ಟು ನೀವು ಕೆಲಸ ಮಾಡಬೇಡ ಅಂತ ಹೇಳ್ತಾರ ಸರ್? ಹೇಳ್ತಾರ ಸರ್? ಸರ್ 1 ವರ್ಷದಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿ 3 ವರ್ಷ ಮಾಡಿದ್ರು ಸರ್. ನಮಗೂ ಮನೆ ಮಠ ಇದೆ ಸರ್, ಸರ್. 1 ರೂಪಾಯಿ ಸಾಲ ಇರ್ಲಿಲ್ಲ ಸರ್ ನನಗೆ. ಇವತ್ತು ನನಗೆ ಸರ್ ಪ್ರತಿ ಒಂದಕ್ಕೂ ಟೆಕ್ನಿಷಿಯನ್ಸ್ಗೆ ದುಡ್ಡು ಬೇಕು, ಇನ್ನೊಂದಕ್ಕೆ ಬೇಕು ಅಂತ ಸರ್. ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಕಥೆನೂ ಹೇಳ್ತೀನಿ ಕೇಳಿ. ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಇಟ್ಟಿದ್ವಿ ನರಸಿಂಹಣ್ಣನ. ಪಾಪ ನರಸಿಂಹಣ್ಣ ಇದ್ರಲ್ಲಿ ಏನ್ ತಪ್ಪಿಲ್ಲ. ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಮತ್ತೆ ಡೈರೆಕ್ಟರ್ ಜೊತೆಯಲ್ಲಿ ಕುಮ್ಮಕ್ಕಾಗಿ ಮಾಡಿರೋಂತ ಮೋಸ ಇದು. ನಿಮ್ಮ ಹತ್ರ ಆಡಿಯೋ ರೆಕಾರ್ಡ್ ಇದೆ, ನನ್ನ ಹತ್ರ ಕಳಿಸ್ತೀನಿ, ನಿಮ್ಗೆ ಕೊಡ್ತೀನಿ ನಾನು. ಪಾಪ ನರಸಿಂಹಣ್ಣ ಖುದ್ದಾಗಿ ನಿಂತ್ಕೊಂಡು ಕೆಲಸ ಸರ್. ಆರ್ಟ್ ಡಿಪಾರ್ಟ್ಮೆಂಟ್, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವ್ರಿಗೆ 2 ಆರ್ಟ್ ಡಿಸ್ಕ್ ಕೊಡ್ಸಿದ್ರೆ, ಒಂದು ETV 2 ಆರ್ಟ್ ಡಿಸ್ಕ್, ಒಂದು ಸೆಟ್ ಆರ್ಟ್ ಡಿಸ್ಕ್ ಬಂದು 74,000 ರೂಪಾಯಿ, 15 ಲಕ್ಷ ರೂಪಾಯಿ ಬರೀ ಆರ್ಟ್ ಡಿಸ್ಕ್ ಖರ್ಚು ಮಾಡಿಸಿದ್ರು ಸರ್. 2 ಆರ್ಟ್ ಡಿಸ್ಕ್ ಕೊಟ್ರೆ ಕ್ಯಾಮ್ರಾ ಅವ್ರು ಕೊಡ್ತೀನಿ, ಒಂದೇ ಆರ್ಟ್ ಡಿಸ್ಕ್. ಇವಾಗ ನಾನು ಫೋನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಸರ್ ಏನ್ ಹೇಳ್ತಾರೆ ಅಂತ. ನಾನು ಸುಳ್ಳು ಹೇಳಲ್ಲ ಸರ್, ನಮ್ಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಕಿರಣ್ 2 ಆರ್ಟ್ ಡಿಸ್ಕ್ ಕೊಡ್ತಾ ಇದ್ರೆ ಒಂದೇ ಆರ್ಟ್ ಡಿಸ್ಕ್ ಕೊಡ್ತಾ ಇದ್ರು ಸರ್. ಇನ್ನೊಂದು ಆರ್ಟ್ ಡಿಸ್ಕ್ ಎಲ್ಲಪ್ಪ ಸರ್ ನಮಗ್ ಗೊತ್ತಿಲ್ಲ ಸರ್, ನಮಗ್ ಕೊಟ್ಟಿಲ್ಲ. ಮ್ಯಾನೇಜರ್ನ ಕೇಳಿ, ನರಸಿಂಹಣ್ಣನ ಕೇಳಿ, ಯಾರನ್ನ ಬೇಡ ನರಸಿಂಹಣ್ಣನ ತರ್ಸ್ಕೊಡ್ತಾ ಇದ್ದು ಅವನ್ನ ಕೇಳಿ. ETV ಆರ್ಟ್ ಡಿಸ್ಕ್ಗಳು ಪರ್ ಸೆಟ್ ಒಂದು ಲಾಸಿ, ಒಂದು ಸೆಕೆಂಡ್, ಒಂದು ಮದರ್, ಒಂದು ಬ್ಯಾಕಪ್, ಒಂದು ಆರ್ಟ್ ಡಿಸ್ಕ್ ಕೊಡ್ತಾ ಇದ್ರು ಪ್ರತಿನಿತ್ಯ ಸರ್. ಯೂನಿಟ್ ಅಲ್ಲಿ ಪ್ರತಿನಿತ್ಯ ಯಾರು ಮಾಡದೇ ಇರೋ ಅಂತ ನಮ್ ಕಿರಣ್ ಇಲ್ಲೇ ಇದಾರೆ, ನಮ್ ಕಿರಣ್ ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲೇ ಇದಾರೆ, ಅಸೋಸಿಯೇಟ್ ಡೈರೆಕ್ಟರ್, ಅವ್ರನ್ನ ಕೇಳಿ ಸರ್. ಪ್ರತಿನಿತ್ಯ ಯಾರು ಮಾಡದೇ ಇರೋ ಅಂತ 5 ತರ ವೆರೈಟಿ ಊಟ ಹಾಕ್ಸ್ತಾ ಇದೆ. 5 ತರ ವೆರೈಟಿ ಊಟ ಹಾಕ್ಸ್ತಾ ಇದೆ ಸರ್. ಟಿಫನ್ಗೆ 5 ತರ ವೆರೈಟಿ ಮಾಡಿಸ್ತಾ ಇದ್ದ. ಪ್ರೊಡಕ್ಷನ್ ಹೌಸ್ ಅಲ್ಲಿ ಯಾರು ಮಾಡಲ್ಲ ಸರ್. ಪ್ರತಿನಿತ್ಯ ನಾನ್ ವೆಜ್ ಕೊಡ್ತಾ ಇದೆ ಸರ್. ಪ್ರತಿ ಹಬ್ಬಕ್ಕೂ ಪ್ರತಿ ಯೂನಿಟ್ ಅವ್ರಿಗೂ ಬಟ್ಟೆ ಕೊಟ್ಟಿದ್ದೀನಿ ಸರ್. ನನ್ನ ಮನೆ ಕೆಲಸ ಇದು ಅಂತ ಪ್ರತಿ ಹಬ್ಬಕ್ಕೂ 3 ವರ್ಷ ಮನೆ ಮಾಡ್ಕೊಟ್ಟಿದ್ದೆ ಸರ್. ಡಬಲ್ ಬೆಡ್ರೂಮ್ ಮನೆ ಮಾಡ್ಕೊಟ್ಟಿದ್ದೆ. ನಾನು ಕೆಲಸ ಮಾಡಬೇಕು, ನನಗೆ ಬೇಕು ಅಂತ. ಅಲ್ಲೂ ನಮ್ಮನ್ನ ನಾಶ ಮಾಡಿಟ್ರು. ನಾವು ಸ್ಕ್ರಿಪ್ಟ್ ವರ್ಕ್ ಮಾಡ್ಬೇಕು. ಯಾವ ಪ್ರೊಡ್ಯೂಸರ್, ಯಾವ ಡೈರೆಕ್ಟರ್ ಕಾರ್ ಕೊಡ್ತಾನೆ ಸರ್? ಓಡಾಡ ಕಾರ್ ಇಲ್ಲ ಅಂತ ನನ್ ಕಾರ್ ಕೊಟ್ಟಿದ್ದೆ ಸರ್. I10 ಕಾರ್ 2 ವರ್ಷ ಇಟ್ಕೊಂಡಿದ್ದೆ. ಅದನ್ನ ಲಾಸ್ಟ್ ಗುಜರಿಗೆ ಹಾಕ್ತಿದ್ದೆ. 8 ತಿಂಗಳಿಂದ ಫೋನ್ ಸ್ವಿಚ್ ಆಫ್ ಸರ್. ಬಾಯ್ ಬಿಟ್ರೆ ಸುಳ್ಳು. ಪ್ರತಿ ಟೆಕ್ನಿಷಿಯನ್ಗೂ ಫೋನ್ ಮಾಡಿದ್ರು, ನಾನು ಚೆನ್ನೈಯಲ್ಲಿ ಇದ್ದೀನಿ, ಬಾಂಬೆಯಲ್ಲಿ ಇದ್ದೀನಿ, ಬಿಸ್ನೆಸ್ ಆಗಿದೆ, ಇನ್ನೇನು ಅಮೌಂಟ್ ಕೈ ಬರ್ಬೇಕು, ನನಗೆ ಇಲ್ಲಿ ರೂಮ್ ಹಾಕೋಣದ ಕಾಸಿಲ್ಲ, ದಯವಿಟ್ಟು 20,000 ಹಾಕಿ, 15,000 ಹಾಕಿ, 30,000 ಹಾಕಿ. ಅವ್ರ ಹತ್ರ ನಾನು ಹಾಸ್ಪಿಟಲ್ ಇದ್ದೀನಿ ಅಂದ್ಬಿಟ್ಟು ಅವ್ರ ಹತ್ರ DA ಹತ್ರ 40,000 ತಗೊಂಡಿದ್ದಾರೆ ಸರ್. ರೀಸನ್ ಬರೀ ಮೋಸ ಮಾಡ್ಬೇಕನ್ನೋ ಉದ್ದೇಶ ಅಷ್ಟೇ, ಬೇರೆ ಇನ್ನೇನು ಇಲ್ಲ ಸರ್. ಮೋಸ ಮಾಡ್ಬೇಕನ್ನೋ ಉದ್ದೇಶ, ದುಡ್ಡು ತಿನ್ಬೇಕು. ಪ್ರೊಡ್ಯೂಸರ್ ಒಬ್ಬ ಹೊಸಬ ಪ್ರೊಡ್ಯೂಸರ್ ಸರ್. ಪ್ರೊಡ್ಯೂಸರ್ಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಂದು ಮಾತಾಡ್ದ ಸರ್, ಸಿನಿಮಾ ಮಾಡಕ್ ಬಂದಿದೆ ತಪ್ಪು ಪ್ರತಿ ನಾವು ಅಂತ. ಅವನು ಗೊತ್ತಿದ್ರೆ ಅವ್ನು ಬೇಡ ಅಂದ್ಬಿಡ್ತಾ ಇದ್ದ. ಇದೇ ನ್ಯಾಯ ಪಂಚಾಯತಿನ ಫಸ್ಟ್ ಶೆಡ್ಯೂಲ್ ಆಗಿದ ತಕ್ಷಣ ನನಗೆ ಸಿನಿಮಾ ಮಾಡಕ್ ಮೂಡಿಲ್ಲ. ಅಷ್ಟರಲ್ಲಿ 1.5 ಕೋಟಿ ಖರ್ಚು ಮಾಡಿಸ್ಬಿಟ್ಟಿದ್ದ ನಮ್ಮ ಕೈಯಲ್ಲಿ. ಆವಾಗ ಡಿಸ್ಟ್ರಿಬ್ಯೂಟರ್ ಅಲ್ಲಿ ದೊಡ್ಡ ವ್ಯಕ್ತಿಗಳು ಬಂದು ಮಾತಾಡಿದ್ರು. ಹೆಸರು ನಾನು ತೆಗಿಯಕ್ಕೆ ಇಷ್ಟಪಡಲ್ಲ. ಅವ್ರು ಬಂದು ಮಾತಾಡ್ರು, ನಿರ್ಮಾಪಕನ್ನ ನೀನು ಕೊಡ್ತಾ ಇರೋ ಬೆಲೆ ಇದ ಅಂತ. ನಮ್ ಕಣ್ಣಲ್ಲಿ ರಕ್ತ ಸುರಿಸಿದ್ದಾನೆ ಸರ್. ನಿರ್ಮಾಪಕ ಸಂಘಕ್ಕೂ ಹೇಳಿದಾಗಿದೆ ಸರ್. ಯಾರು ಮುಂದೆ ಬರ್ತಿಲ್ಲ ಸರ್, ಯಾರು ಬರ್ತಿಲ್ಲ ಸರ್, ಯಾರು ಬರಲ್ಲ ಸರ್, ಗೊತ್ತಿಲ್ಲ ಸರ್. ಸರ್ ಈ ವ್ಯಕ್ತಿ ಕತ್ರಗುಪ್ಪೆಯಲ್ಲಿ ಮನೆ ಇದ್ದಿತ್ತು, ಕತ್ರಗುಪ್ಪೆಯಲ್ಲಿ ಮನೆ ಇದ್ದಿತ್ತು, ವಿದ್ಯಾಪೀಠ ಸರ್ಕಲ್ ಅಲ್ಲಿ. ನಮಗ್ ತಿಳಿದೇ 1.5 ವರ್ಷ 2 ವರ್ಷದಿಂದ ಮನೆ ಖಾಲಿ ಮಾಡಿದ್ದಾನೆ. ಇವಾಗ ಎಲ್ಲಿ ಮನೆ ಮಾಡಿದ್ದಾನೆ ಗೊತ್ತಿಲ್ಲ. ಯಾರ ಕೈಗೂ ಸಿಗಲ್ಲ, ಫೋನ್ ಕಾಲ್ಸಕ್ ಸಿಗಲ್ಲ ಸರ್. ಇವತ್ತು ನಾನು ಏನ್ ಕಷ್ಟಪಡ್ತಾ ಇದ್ದೀನಿ ಅಂದ್ರೆ, ಇವನ್ ಒಂದು ಫೋಟೋ ಶೂಟ್ ಮಾಡಿರೋ ಆರ್ಟಿಸ್ಟ್ ನನ್ನ ಹತ್ರ ಇಲ್ಲ ಸರ್. ಪಿಕ್ಚರ್ ಕಂಟೆಂಟ್ ಏನಿದೆ ನನ್ನ ಹತ್ರ ಇಲ್ಲ ಸರ್, ಏನೂ ಇಲ್ಲ. ಲಾಸ್ಟ್ ಅಲ್ಲಿ ನಾವ್ ಏನ್ ಮಾಡಿ ಇಟ್ಕೊಂಡಿದ್ವಿ ಸಿನಿಮಾ ರಿಲೀಸ್, ಅದು ಮಾತ್ರ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ನಾವು ಶೂಟ್ ಮಾಡಿರೋ ಕಂಟೆಂಟ್ ನನ್ನ ಹತ್ರ ಏನೂ ಇಲ್ಲ. ಎಲ್ಲ ಮಾಯ, ಫೋನ್ ತೆಗಿಯಲ್ಲ, ಸ್ವಿಚ್ ಆಫ್ ಸರ್. ಇವಾಗ ದುಡ್ಡು ಹಾಕಿರೋನು ಮಾತು ಕೇಳಲ್ವಾ ಸರ್, ಬೈಯಲ್ವಾ ಸರ್? 2 ಕೋಟಿ ರೂಪಾಯಿ ಸಿನಿಮಾ ಮಾಡ್ತೀನಿ ಅಂತೇಳಿ 6 ಕೋಟಿ ರೂಪಾಯಿ ಮಾಡಿದ್ರೆ ನಾನು ಏನ್ ಸರ್ ಮಾಡ್ಬೇಕು? ಎಲ್ಲಿಂದ ತರ್ಬೇಕು? ಕೇಳಿದ್ರೆ ಆರ್ಟಿಸ್ಟ್ ಡೇಟ್ ಮಿಸ್ ಮ್ಯಾಚ್ ಅಂತಾರೆ. ಯಾವ ಆರ್ಟಿಸ್ಟ್ ಡೇಟ್ಸ್ ಅದು ಮಿಸ್ ಮ್ಯಾಚ್ ಆಗಿದೆ? ಅವ್ರ ಮೇಲೆ ಇವ್ರಿಗೆ ಹೇಳೋದು, ಇವ್ರ ಮೇಲೆ ಅವ್ರಿಗೆ ಹೇಳೋದು. 6 ಕೋಟಿ ರೂಪಾಯಿ ದುಡ್ಡು ಹಾಕಿದ್ದೀನಿ ಸರ್. ನಾನು 6 ಕೋಟಿ ದುಡ್ಡು ಹಾಕಿದ್ದೀನಿ ಸರ್. ಅಷ್ಟಲ್ಲ ಇಷ್ಟಲ್ಲ.
ಇವತ್ತು ನನ್ನ ಪ್ರಾಪರ್ಟಿ ವ್ಯಾಲ್ಯೂ ಬಂದು 10 ಕೋಟಿ ರೂಪಾಯಿ ಮೇಲೆ ಇದೆ ಸರ್. ಯಾರು ಸರ್ ಕೊಡ್ತಾರೆ? ನಾನು ಅದಕ್ಕೆ ಒಂದೇ ಕಡೆ ಸರ್, ಸಿನಿಮಾ ಕಷ್ಟಪಟ್ಟು ಮಾಡಿದೀವಿ, ದಯವಿಟ್ಟು ಪ್ರೇಕ್ಷಕರು ಬಂದು ಸಿನಿಮಾ ನೋಡಿಸಿ ನಮ್ಮನ್ನ ಗೆಲ್ಸಿ. ಇಂಥವ್ರಿಗೆ ಉತ್ತರ ಕೊಡ್ಬೇಕಂದ್ರೆ ನಮ್ಮ ಸಿನಿಮಾ ಗೆಲ್ಸಿ. ನಾನು ಒಂದೇ ಕೇಳ್ತೀನಿ ಸರ್, ನಿರ್ಮಾಪಕರ ಸಂಘದಲ್ಲಿ ಮತ್ತೆ ಯಾರೇ ನಿರ್ಮಾಣ ಮಾಡೋದಕ್ಕೆ ಬಂದ್ರು ದಯವಿಟ್ಟು ಯೋಚನೆ ಮಾಡಿ, ದಯವಿಟ್ಟು ಯೋಚನೆ ಮಾಡಿ. ಹೊಸಬರಿಗೆ ಖಂಡಿತ ಯಾರಿಗೂ ಅವಕಾಶ ಕೊಡಬೇಡಿ. ನಮ್ಗಾಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು, ನಮ್ಗಾಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು ಸರ್, ಮೋಸ ಆಗಬಾರ್ದು ಸರ್. ಕಣ್ಣು ರಕ್ತ ಬಂದಿದೆ ಸರ್, ನನ್ನ ರಕ್ತ ಸೂಚಿಸಿದ್ದೀನಿ ಸರ್, ನಾನು ರಕ್ತ ಸೂಚಿಸಿದ್ದೀನಿ ಸರ್. ನನ್ನ ಮೋಸ ಮಾಡಿ ನನ್ನ ಬೀದಿಗೆ ಬಿಟ್ಬಿಟ್ಟು ಹೋದೆ ಸರ್. ನಮ್ಮ ಹೀರೋಯಿನ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್, ಎಷ್ಟು ಅವಳಿಗೆ ನನಗೆ ದುಡ್ಡು ಹಾಕಿದ್ದಾಳೆ ಸರ್. ಯಾರು ಸರ್ ಅವ್ರು? ನನಗೆ ನನ್ನ ಫ್ರೆಂಡ್ಸ್ ಹೆಣ್ಮಕ್ಳು ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಗೊತ್ತಾ ಸರ್? 70 ಲಕ್ಷ ರೂಪಾಯಿ ಕೊಟ್ಟು ಲಾಸ್ಟ್ ಅಲ್ಲಿ ಕೈ ಹಿಡಿದ್ರು ಸರ್. ಅವರು ತನ್ನ ಮನೆಗಳಲ್ಲಿ ಗೊತ್ತಿಲ್ಲದೆ ತನ್ನ ಒಡವೆಗಳು ತಂದ್ಕೊಟ್ಟು ನಮ್ಗೆ ಸಿನಿಮಾ ಮಾಡಿಸ್ಕೊಟ್ರು ಸರ್. ಅವ್ನು ನನ್ನ ಫ್ರೆಂಡ್ ಕೊಟ್ಟು ನಂಗೆ 10 ವರ್ಷ ಆಯ್ತು, 5 ವರ್ಷ ಆಯ್ತು ಸರ್ ದುಡ್ಡು ಕೊಟ್ಟು. ಯಾರಿಗೂ ಒಬ್ಬರಿಗೂ ₹1 ನಾನು ರಿಟರ್ನ್ ಮಾಡೋ ಸ್ಟೇಜಲ್ಲಿ ಇಲ್ಲ ಸರ್. ಇವನ್ ಸಿನಿಮಾ ಕಂಪ್ಲೀಟು ಮಾಡಿದಿಲ್ಲ, ಸಿನಿಮಾ ಮಾಡ್ಕೊಟ್ಬಿಟ್ಟು ಸಿನಿಮಾ ಮಾಡ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆದ್ರೆ ನನಗೆ ಏನ್ ಸರ್ ಗೊತ್ತಿರುತ್ತೆ ಸಿನಿಮಾ ಮಾಡ್ಕೊಳೋದಕ್ಕೆ? ಇಲ್ಲ ಹೀರೋ ಕಥೆ ಇರ್ತದೆ ಸರ್. ಪಾಪ ಹೀರೋ ತನ್ನ ಬೆಳಗಿಂದ ಸಂಜೆವರೆಗೂ ನನ್ನ ಜೊತೆ ಸತತ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಸರ್. ಇವನ್ ಬಗ್ಗೆ ನನಗೆ ಇಲ್ಲದೆ ಇರೋ ಬೇಡದೇ ಇರೋ ಚಾಡಿಗಳೆಲ್ಲ ಹೇಳ್ತಿದ್ದ. ಹೀರೋ ಸರಿ ಇಲ್ಲ, ಹೀರೋ ಹಂಗೆ, ಹೀರೋ ಹಿಂಗೆ ಆಟಿಟ್ಯೂಡ್ ಬರ್ಸೋದು. ಬಟ್ ನಾನು ಕೊನೆಗೆ ನಿಲ್ತಿರೋದು ರಾಜೀವೇ ಸರ್. ನಾನು ಗಂಟಾ ಘೋಷ ಎಲ್ಲಾರ ಮುಂದೆ ಹೇಳ್ತೀನಿ ಸರ್, ರಾಜೀವೇ ನಿಲ್ತಿದೆ ಸರ್ ನನ್ನ ಸಪೋರ್ಟ್ಗೆ. ಇನ್ನು ಯಾರು ನಿಲ್ತಿಲ್ಲ ಸರ್, ಇಡೀ ಇಂಡಸ್ಟ್ರಿಯಲ್ಲಿ ಯಾರು ನಿಲ್ತಿಲ್ಲ ಸರ್, ಅವನೊಬ್ಬನೇ ಸರ್ ನಿಲ್ತಿರೋದು ಸರ್. ಖಂಡಿತವಾಗ್ಲೂ ಯಾರು ಮಾಡ್ತಿಲ್ಲ ಸರ್. ಸರ್ ಅದನ್ನ ಅಪ್ರೋಚ್ ಮಾಡ್ತಾ ಇದೀವಿ ಸರ್, ರಾಜೀವ್ ಮಾಡ್ತಾ ಇದ್ದಾರೆ, ರಾಜೀವ್ ಮಾಡ್ತಾ ಇದ್ದಾರೆ ಸರ್. ಅದು ಮಾಡ್ತಾ ಇದೀವಿ ಸರ್, ಅದು ಮಾಡ್ತಾ ಇದ್ದೀವಿ ಸರ್. ಸಿನಿಮಾ ರಿಲೀಸ್ ನೋಡಿ ಸರ್, ನಿರ್ಮಾಪಕರ ಕಷ್ಟ ಏನು ಅಂತ ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ಎಕ್ಸಾಂಪಲ್ ಆಗಿದೆ ಇಂಡಸ್ಟ್ರಿಯಲ್ಲಿ. ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ, ಅದೇನೇ ಆಗಿರ್ಬೋದು, ಏನೇ ವಿಚಾರ ಆಗಿರ್ಬೋದು. ಬಟ್ ನಿರ್ಮಾಪಕರನ್ನ ಉಳಿಸ್ಕೊಳ್ಳಿ ಸರ್, ನಿರ್ಮಾಪಕರು ಮೋಸ ಮಾಡಬೇಡಿ ಸರ್. ನಾನು ಕೇಳೋದು ನಿರ್ದೇಶಕರಿಗೆ, ನಿಮ್ಗೂ ಒಂದು ಭವಿಷ್ಯ ಇದೆ, ನಿರ್ಮಾಪಕನು ನಿಮ್ಗೆ ಹೆಂಗೊಂದು ಭವಿಷ್ಯ ಇದೆ, ನಿರ್ಮಾಪಕನಿಗೂ ಒಂದು ಭವಿಷ್ಯ ಇದೆ ಸರ್. ನಿರ್ಮಾಪಕ ತರ ಮನೆ ಮಠ ಮಾಡ್ಕೊಂಡು ಇರೋ ಬರೋದೆಲ್ಲ ಸಾಲ ಮಾಡಿ ತಗೊಂಬಂದು ನಿಮ್ಮ ಮೇಲೆ ಹಾಕಿದ್ರೆ ನೀವು ಅಟ್ಲೀಸ್ಟ್ ಅವನು 50% ಸೇಫ್ ಝೋನ್ ಮಾಡೋದಕ್ಕೆ ನೋಡಿ ಸರ್. 50% ಮಾಡಿ ಸರ್, ಅವ್ನ ಜೀವನ ಅವನ ಹೆಂಗೋ ಮಾಡ್ಕೊಂತಾನೆ. ನಿಮ್ ತರನೇ ಅವನಿಗೂ ಒಂದು ಕನಸಿರುತ್ತಲ್ವ ಸರ್. ನಾನು ತುಂಬಾ ದೊಡ್ಡ ಕನಸು ಹೊತ್ತು ಬಂದಿದ್ದೆ ಸರ್ ಕನ್ನಡ ಇಂಡಸ್ಟ್ರಿಗೆ. ಫಸ್ಟ್ ಸಿನಿಮಾ ಬಗ್ಗೆ ಒಂದು ಬೇಸಿಕ್ ತಿಳ್ಕೊಂಡ್ ಬರ್ಬೇಕು, ಅದು ನಿಮ್ಮಿಂದ ಕಲಿಬೇಕು ಸರ್. ಖಂಡಿತ ನಾನು ಕೆಲವು ವಿಚಾರ ಸಿನಿಮಾ ಮಾಡೋದು ದೊಡ್ಡದಲ್ಲ. ಒಬ್ಬ ನಿರ್ಮಾಪಕನಿಗೆ ಒಂದು ಸಿನಿಮಾ ಮಾಡಕ್ ಮುಂಚೆ ಏನ್ ಮಾಡ್ತೀನಿ, ಹೇಗ್ ಆಗ್ತಿದೆ ಅನ್ನೋದನ್ನ ಫಸ್ಟ್ ನೀವು ಕಲ್ತಿದ್ರೆ ಈ ಸಮಸ್ಯೆ ಸರ್. ಕೆಲವು ವಿಚಾರಗಳು ಸರ್ ಇವಾಗ ಏನಾಯ್ತು ಅಂದ್ರೆ, ನನಗೆ ನೀವು ಯಾರು ಅಂತ ಏನೂ ಗೊತ್ತಿರಲ್ಲ. ಒಂದ್ ವ್ಯಕ್ತಿ ನಮ್ ಜೊತೆ ಒಡನಾಟದಲ್ಲಿ ಇದ್ದಾಗೆ ಅವ್ನು ಏನು ಅಂತ ನಮ್ಗೆ ಗೊತ್ತಾಗುತ್ತೆ ಸರ್. ರಾಜೀವ್ನು ಅದೇ ತರ ನಂಬಿಸಿ ಮೋಸ ಮಾಡಿರೋ ಸರ್. ರಾಜೀವ್ ಏನ್ ಇವಾಗ ಇರೋದಲ್ಲ, ರಾಜೀವ್ 6 ವರ್ಷದಿಂದ ಇದ್ದಾನೆ. ರಾಜೀವ್ ನನಗೆ ಪರಿಚಯ ಆಗಿದ್ದು, ನನಗೆ ರಾಜೀವ್ ಪರಿಚಯ ಆಗಿದ್ದೆ ಇವ್ ನಿರ್ದೇಶಕನಿಂದ. ನನಗೆ ರಾಜೀವ್ ಯಾರು ಅಂತ ನನಗೆ ಪರ್ಸನಲ್ ಆಗಿ ಗೊತ್ತಿಲ್ಲ. ರಾಜೀವ್ ಜೊತೆ ಹೇಗಿದ್ರು ಡೈರೆಕ್ಟರ್? ಅದೇ ಸರ್ ನಾನು ಹೇಳ್ತೇನೆ. ಅವಾಗ ನಿಮ್ ಜೊತೆ ಹೇಗಿದ್ರು? ನನಗೆ ತುಂಬಾ ಹತ್ರವಾಗಿರೋ ಸ್ನೇಹಿತರು ಇಲ್ಲಿದ್ದಾರೆ, ಕೆಲವರು ಇದ್ದಾರೆ, ಗೊತ್ತಿರೋರು ಇದ್ದಾರೆ. ಎಲ್ಲರೂ ಇವಾಗಿಂದ ನೋಡ್ತಾ ಇರೋದಲ್ಲ, ತುಂಬಾ ಹಳೆಯಿಂದ ನೋಡ್ತಾ ಇರೋದು. ಪ್ರತಿ ಒಂದು ಹಂತದಲ್ಲೂ ನಾನು ಯಾವಾಗ್ಲೂ ನನ್ ಕೆಲಸ ಏನ್ ಮಾಡ್ಬೇಕು ಅನ್ನೋದನ್ನ ಜಾಸ್ತಿ ಯೋಚನೆ ಮಾಡೋದು. ನನ್ಗೆ ಯಾರು ಬೆರಳು ತೋರಿಸಬಾರ್ದು, ನನ್ ಕೆಲಸ ನೀಟಾಗಿ ಮಾಡ್ಬೇಕು ಅಂತ. ಸರ್ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಬೆಳಿಗ್ಗೆ ಕೆಲಸ ಬಂತ, ಬೆಳಿಗ್ಗೆ ರಿಪೋರ್ಟ್ ಆದ್ವಾ, ಸಂಜೆ ಮುಗಿತಾ ಇದೆಯಾ, ಏನಾಯ್ತು ಸರ್, ಇದು ಚೆನ್ನಾಗಾಯ್ತಾ, ಎಲ್ಲ ಆಯ್ತಾ, ಬೇರೆ ಮಾಡ್ಬೇಕಾ, ಇವತ್ತು ಸಂಜೆ ಮುಗಿಸ್ಬೇಕಾ, ಇದು ಲೋಕಲ್ ರೂಢಿ ಎಲ್ಲ ಹೇಳೋ ಅಂತದೇನೆ. ಈ ತರದ್ದು ವಿಚಾರದಲ್ಲಿ ಅಕಸ್ಮಾತ್ ನನಗ್ ಹೇಳಿದ್ದೆ ಇವ್ರಿಗೂ ಹೇಳಿದ್ರೆ, ಅಥವಾ ಇವ್ರಿಗೆ ಹೇಳಿದ್ದೆ ನನಗೂ ಹೇಳಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ನೀನ್ ಕೇಳ್ದಂಗೆ ನಾನ್ ಕೇಳ್ದಾಗೆಲ್ಲ ಕರೆಕ್ಟ್ ಆಗಿ ಎಲ್ಲ ಆಯ್ತು, ಇವತ್ತದೆಲ್ಲ ಆಯ್ತು, ನಾಳೆದೆಲ್ಲ ಆಯ್ತು, ಕರೆಕ್ಟ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ, ನಿಂಗೆ ಅನ್ಸ್ತಾ ಇದೆಯಾ ಏನ್ ನಡೀತಾ ಇದೆ ಅಂತ. ನಾನ್ ಜಾಸ್ತಿ ಸರ್, ನಾನ್ ಇವ್ರ ಹತ್ರ ಸರ್ ತುಂಬಾ ಕಮ್ಮಿ ಮಾತಾಡಿದೀನಿ ಸರ್. ಪ್ರದೀಪ್ ಒಟ್ಟಿಗೆ ಮಾತಾಡ್ಸಕ್ಕೆ ಸಿಗ್ತಾನೆ ಇಲ್ಲ, ಮಾತಾಡ್ತಾನಲ್ಲ, ಎಂತದೂ ಇಲ್ಲ ಸರ್. ಯಾಕೆ ಅಂದ್ರೆ ಒಂದ್ಸರಿಗೆ ಇವ್ರು ನನ್ನ ಪ್ರೊಡ್ಯೂಸರ್ ಅಂತ ಪರಿಚಯ ಮಾಡಿದ್ಮೇಲೆ, ಸರ್ ನನ್ನ ಸಂಭಾವನೆ ಇದು ಸರ್, ನಾನು ಇಷ್ಟು ಕೆಲಸ ಮಾಡ್ತೀನಿ ಸರ್, ಅಷ್ಟಾಗಲ್ಲ ಸರ್, ನಾನು ಇಷ್ಟು ಕೊಡ್ತೀನಿ, ಸರಿ ಸರ್, ನಾನು ಸಿನಿಮಾ ಚೆನ್ನಾಗಿ ಮಾಡೋಣ ಸರ್, ಅಷ್ಟೇ ಸರ್. ಫಸ್ಟ್ ದಿನ ಮಾತಾಡಿದ್ದು. ಅದಾದ್ಮೇಲೆಲ್ಲ ಡೈರೆಕ್ಟ್ರೆ ಏನ್ ಮಾಡೋಣ, ಇದ್ ಮಾಡೋಣ, ಇದ್ ಮಾಡಿ, ಹಿಂಗ್ ಮಾಡಿ, ಅದೇನ್ ಮಾಡ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ, ಸರಿ ಆಯ್ತು, ಸರಿ ನನ್ ಕೆಲಸ ನಾನು ಯಾವಾಗ ಬೇಕು, ನಾನು ಏನ್ ಮಾಡ್ಬೇಕು, ನಾನು ಅಷ್ಟು ಮಾಡಿದೀನಿ. ಇದನ್ನ ಗೊತ್ತಿಲ್ದಿರೋನೋ ಪಾಪ ಇವ್ರ ಸ್ನೇಹಿತರು ಇವ್ರ ಹತ್ರ ಮಾತಾಡಿಸ್ತಾ ಇಲ್ಲ, ನನ್ಗೇನೋ ಒಂದಷ್ಟು ವಿಷಯಗಳು ಅಸಮಾಧಾನ ಇತ್ತು ಅಂತೇಳಿ ಅವ್ರ ಸ್ನೇಹಿತರು ನನ್ನ ಹತ್ರ ಬಂದು ಪರ್ಸನಲ್ ಆಗಿ ಮಾತಾಡೋರು. ಯಾವಾಗ್ಲೂ ಶ್ರೀನಿವಾಸ್ ಒಂದ್ 4-5 ಸರಿ ಪರ್ಸನಲ್ ಆಗಿ ಬಂದು ಮಾತಾಡಿದ್ದಾರೆ. ಅಂದ್ರೆ ಗೊತ್ತಾಗದೇ ಇರೋ ತರ ನಾನ್ ತಪ್ಪು ಮಾಡ್ತಾ ಇದ್ದೀನ, ಅಸಹಾಯಕತೆ ನಾನಿದ್ದೀನ, ಹಾಗೆ ಹೀಗೆ ಅಂತ.
ಏನು ಇಲ್ವಲ್ಲ, ಅವ್ರಿಗೆ ಚೆನ್ನಾಗಿ ಕ್ಲಾರಿಟಿ ಇದೆ. ಕೇಳ್ತಾ ಇದ್ರು, ಇಲ್ಲ ರಾಜೀವ್ ನಿನ್ ಕೆಲಸ ಏನ್ ಮಾಡ್ಕೊಂಡು ಹೋಗ್ತಾ ಇದೆಯಾ ಅನ್ನೋದೊಂದು ಇದು. ಸರ್ ಎಂಡ್ ಆಫ್ ದ ಡೇ ನೀವು ಏನೇ ಬ್ಲೇಮ್ ಮಾಡಿ ಸರ್, ನಾನು ಹೇಳೋದು ಒಂದೇ, ಇಫ್ ಯು ಆರ್ ದ ಪರ್ಸನ್ ಹೂ ಇಸ್ ದಿ ಕ್ಯಾಪ್ಟನ್ ಆಫ್ ದ ಶಿಪ್, ನೀನೆಲ್ಲ ನೋಡ್ಕೊಂಡ್ಮೇಲೆ ಕಷ್ಟನೋ ಸುಖನೋ ಕೊನೆವರೆಗೂ ನಿಂತು ಅದನ್ನ ಕಂಪ್ಲೀಟ್ ಮುಗಿಸಿ, ಸರ್ ನನ್ನ ಕೈಲಿ ಆಗಿದ್ದು ಸರ್ ನೀವು ಇಟ್ಕೊಳ್ಳಿ, ನಾನು ನಿಮ್ ಪರ ನಿಂತಿದ್ದೀನಿ, ಈ ಕೆಲಸ ಹಿಂಗ್ ಆಗ್ಬೇಕು, ಈ ಕೆಲಸ ಹಿಂಗ್ ಆಗಿದೆ ಅಂತ. ಬಟ್ ಟಚ್ ಔಟ್ ದೇವ್ರದೊಂದು ಇದು, ಎಲ್ಲೂ ಸಿನಿಮಾ ಹಾಳಾಗಕ್ ಬಿಟ್ಟಿಲ್ಲ, ಎಲ್ಲೂ ಸಿನಿಮಾ ಇದು ಮಾಡಕ್ ಬಿಟ್ಟಿಲ್ಲ. ರೈಟ್ ಟೈಮಲ್ಲಿ ಎಷ್ಟೇ ಬಿಸಿ ಇದ್ರು, ನಮ್ದು KCC ನಡೀತಾ ಇದೆ ಸರ್, ನಾವು ಇಬ್ರು ಫೋನ್ ನಿಂತ್ಕೊಂಡು ಸೆನ್ಸರ್ ಮಾಡಿಸಿದೀವಿ ಸರ್ ಸಿನಿಮಾ. ಈ ಮನುಷ್ಯ ಹೋಗಿ ಸೆನ್ಸರ್ ಮಾಡಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ನಾನು ಹೇಳಿ ಕಾಂಟ್ಯಾಕ್ಟ್ ಮಾಡಿ ಸೆನ್ಸರ್ ಮಾಡಿಸ್ಕೊಂಡು ಸಿನಿಮಾ ತಗೊಂಡ್ಬಂದು ಸಿನಿಮಾ ಒಂದ್ಸಲಿ ಚೆಕ್ ಮಾಡಿ, ಇಲ್ಲ ಇದು ಹಿಂಗ್ ವರ್ಕೌಟ್ ಆಗಲ್ಲ, ಬೇರೆ ಏನೋ ಮಾಡೋಣ ಅಂತ ಹೇಳಿ ತಿರ್ಗಾ ಇನ್ನೊಂದ್ಸರಿ ಅದ್ರ ಮೇಲೆ ರಿವರ್ಕ್ ಮಾಡಿ. ಇದು ನನ್ನ ಕೆಲಸ ಅಲ್ಲ ಸರ್, ಇದು ಸಿನಿಮಾ ನಂದೇ, ಅದು ನನ್ನ ಕೆಲಸ ಅಲ್ಲ. ನಿನ್ನ ಕೆಲಸ ನೀನ್ ಕರೆಕ್ಟ್ ಆಗಿ ಮಾಡಿದ್ರೆ ಕೆಲಸ ಆಗ್ತಾ ಇರಲಿಲ್ವಾ ಸರ್? ಇದು ಆ ಮನುಷ್ಯನ್ಗೆ ನೋವಿದೆ ಸರ್. ಕೆಲಸ ಆಯ್ತು, ನಾನು ದುಡ್ಡು ಹಾಕಿ ಸರಿ ಆಯ್ತು, ಕೆಲಸ ಕರೆಕ್ಟ್ ಆಗಿ ಮಾಡಿದಾಗ ತಾನೆ ಅಟ್ಲೀಸ್ಟ್ ಯು ವಿಲ್ ಬಿ ಸೇಫ್, ಅಟ್ಲೀಸ್ಟ್ 50% ಯು ವಿಲ್ ಬಿ ಬ್ಯಾಕ್ ಅನ್ನೋದನ್ನ ಅವ್ರು ಹೆಂಗ್ ಹೇಳಬೇಕು ಅನ್ನೋದು ಹೇಳ್ತಾ ಇದಾರೆ. ಬಟ್ ಅವ್ರು ಹಿ ಇಸ್ ಅಂಡರ್ ಸೋ ಮಚ್ ಆಫ್ ಪೇನ್ ದಟ್ ವೇ, ಬಿಕಾಸ್ ಎಂಡ್ ಆಫ್ ದ ಡೇ ನಾನು ಏನಕ್ಕೆ ನಿಂತಿದ್ದೀನಿ ಅಂದ್ರೆ ಅಟ್ಲೀಸ್ಟ್ ಸಿನಿಮಾ ಗೆದ್ರೆ ಇವ್ರಿಷ್ಟಕ್ಕೂ ಉತ್ತರ ಸಿಗುತ್ತೆ, ಇವ್ರು ಗೆದ್ದಂಗಾಗುತ್ತೆ, ಬೇರೆ ಏನೂ ಆಗಲ್ಲ ಸರ್. ನನಗೂ ಸರ್ ಇವ್ರು ಹೇಳಿದ್ರು 3 ವರ್ಷ ಅಂತ ಸರ್, ನಾನು 6 ವರ್ಷ ಟೈಮ್ ಕೊಟ್ಟಿದ್ದೀನಿ ಸರ್ ಈ ಸಿನಿಮಾಗೆ. ನಾನು ಗಂಟಾಘೋಷವಾಗಿ ಹೇಳ್ತೀನಿ ಸರ್ ಅದನ್ನ. 6 years ಸರ್. ನಾನು ಫಸ್ಟ್ ಪೂಜೆ ಮಾಡಿದಾಗ ಬಸವೇಶ್ವರ ನಗರ ಗಣಪತಿ ದೇವಸ್ಥಾನದಲ್ಲಿ ಫಸ್ಟ್ ಅದಕ್ಕೂ ಮುಂಚೆ ನೀವು ನಮ್ಮ ಹತ್ರ ಹೇಳಿದ್ದೀರಿ. ಹೌದು ಸರ್, ಹೌದು. ಈಗ 2-3 ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದೀನಿ. ಸಿನಿಮಾ ಬಗ್ಗೆ ಪ್ರಸ್ತಾಪ. ಹೌದು ಸರ್, ಹೌದು ಸರ್. ಅಷ್ಟು ಟೈಮ್ ಕೊಟ್ಟಿದ್ದೀನಿ ಸರ್ ನಾನು ಅದಕ್ಕೆ, ಅಷ್ಟು ವರ್ಷನ್ಸ್ ಚೇಂಜ್ ಮಾಡಿ ಏನೋ ಒಂದು ಕತೆ ಮಾಡಿದೀವಿ ಸರ್. ಬಟ್ ಅದೇ ಹಿಂಗೆ ನನ್ನೀರಲ್ಲೇ ಬಿಟ್ಟಂಗಾಗಿದೆ. ಇವಾಗ ಯಾವ ಕಡೆಗೆ ಹೋಗಕ್ಕೂ ಗೊತ್ತಿಲ್ಲ ಸರ್, ಹೆಂಗ್ ಹೋಗ್ಬೇಕು, ಹೆಂಗ್ ಮಾಡ್ಬೇಕು ಅಂತ. ಹಂಗಂತ ಎಲ್ಲರ ಹತ್ರ ಹೋಗಿ ಸಹಾಯ ಕೇಳಕ್ಕಾಗಲ್ವಲ್ಲ. ನಿಮ್ದೇನು ತಪ್ಪಿರಲ್ಲ, ಒಪ್ಕೋತೀನಿ. ಒಬ್ಬ ಪ್ರೊಡ್ಯೂಸರ್ದು 3 ಕೋಟಿ 6 ಕೋಟಿ ಆಗ್ತೀನೋ, ನಿಮ್ಗೆ ಎಲ್ಲೂ ಸಸ್ಪಿಷನ್ ಬರಲಿಲ್ಲ ಸರ್? ನಾನು ಬರೋಷ್ಟೊಳಗಡೆ ಶೂಟಿಂಗ್ ಮುಗಿದಿತ್ತು ಸರ್. ಐ ಗಾಟ್ ಇಟ್. ಅವಾಗ ಇವ್ರ ಪಾರ್ಟ್ ಅಲ್ಲಿ ನಾನು ಇನ್ವಾಲ್ವ್ ಆಗೋಷ್ಟೊಳಗಡೆ ಇಟ್ ವಾಸ್ ಆಲ್ರೆಡಿ ಪೋಸ್ಟ್ ಪ್ರೊಡಕ್ಷನ್ ಇತ್ತು. ಐ ಮೀನ್ ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಯೋಚನೆ ಮಾಡಿರ್ಲಿಲ್ವಲ್ಲ ಇನ್ನೂ. ನಾನು ಮುಗಿಸ್ತೀನಿ ಸರ್. ಎಕ್ಸೆಸ್ ಶೂಟಿಂಗ್ ಅಂತ ಮಾಡಿಲ್ಲ. ವಿ ಹ್ಯಾಡ್ ಅ ಲಾಟ್ ಆಫ್ ಬ್ರೇಕ್ಸ್ ಅಷ್ಟೇ. ಎಕ್ಸೆಸ್ ಶೂಟಿಂಗ್ ಅಂತ ಏನು ನಾವು ಮಾಡಲಿಲ್ಲ. ಎಕ್ಸೆಸ್ ಶೂಟಿಂಗ್ ಅಂದ್ರೆ ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ. ಎಕ್ಸೆಸ್ ಶೂಟಿಂಗ್ ಅಂದ್ರೆ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಟ್ ಶೂಟಿಂಗ್ ವಿ ಕುಡ್ ಹ್ಯಾವ್ ಫಿನಿಶ್ಡ್ ಇಟ್ ಅರ್ಲಿ ಇಫ್ ಯು ಹ್ಯಾಡ್ ಪ್ಲಾನ್ಡ್ ಇಟ್. ನಾನು ಲೋಕ ಆರಾಮಾಗಿ ಕಾಲ ಹಾಕೊಂಡು ಇವತ್ತು ಇಷ್ಟೇ ಮಾಡೋದು, ನನ್ನ ಪ್ಲಾನಿಂಗ್ ಇದು ಹಂಗಾಗಲ್ಲ ಸರ್. ಪಟ ಮುಗಿಸ್ಬೋದಲ್ಲ. ಸೊ ದಟ್ ಇಸ್ ನಾಟ್, ದಟ್ಸ್ ದಿ ಪ್ಲಾನಿಂಗ್. ಡಿಲೇ ಆಯ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಡಿಲೇ ಆಯ್ತು. ಯಾಕೆ ಅಂದ್ರೆ ಇವ್ರು ಪ್ಲಾನಿಂಗ್ ಕರೆಕ್ಟ್ ಆಗಿಲ್ತರ ಏನ್ ಪ್ರದೀಪ್? ಪ್ಲಾನಿಂಗ್ ಕರೆಕ್ಟ್ ಆಗಿದ್ದಿದ್ರೆ ಸರ್ ಇಷ್ಟು ಡಿಲೇ ಆಗ್ತಾನೆ ಇರಲಿಲ್ಲ ಸರ್. ಯಾವಾಗ್ಲೂ ನಾನು ಕೇಳೋದು, ಇಫ್ ಯು ಬಿ ಡೈರೆಕ್ಟರ್, ನಾನು ನಿಮ್ಗೆ ಎಷ್ಟು ಕೇಳಕ್ ಸಾಧ್ಯ ಸರ್? ನೀನ್ ಬಂದು ನಿನ್ ಕೆಲಸ ಮಾಡ್ಕೊಂಡು ಹೋಗೋ, ನಿನ್ ಕ್ಯಾಮ್ರಾ ಮುಂದೆ ಏನ್ ಮಾಡ್ಬೇಕು ಅದು ಮಾಡೋದು ಸಾಕು ಅಂತಾನು ಹೇಳ್ಬೋದಲ್ಲ. ಇನ್ವೆಸ್ಟ್ಮೆಂಟ್ ಆಗೋಷ್ಟು 6 ಕೋಟಿ ಏನು ಇನ್ವೆಸ್ಟ್ಮೆಂಟ್ ಸಪೋರ್ಟ್ ಹಾಕಿದೆ. ಇದನ್ನು ಕೇಳೋದಕ್ಕೆ ನೀವೇನ್ ಮಧ್ಯೆ ಮಾತಾಡೋದು? ನೀವು ಆಲ್ರೆಡಿ ನೋವಲ್ಲಿ ನೀವ್ಯಾರು? ಅದೇ ಇದ್ರ ಬಗ್ಗೆನೇ ಕೇಳಕ್ಕೆ ಬಂದ. ಅವರು ವಿಜಯ್ ಅಂತ ಇದ್ರಲ್ಲ, ಇವರು ಡೈರೆಕ್ಟರ್ ಅಂತ. ಅವ್ನ ಡೈರೆಕ್ಟರ್ ಕರ್ಕಂಬ ಇಲ್ಲ ಅವ್ನಿಗೆ ಅಲ್ಲ, ಅವ್ರು ಕಳಿಸಿದಾರ ಡೈರೆಕ್ಟರ್. ಅದೇ ವಿಜಯ್ ಅಂತ ಇದ್ರಲ್ಲ, ಅವ್ರು ನನಗೆ ಹೇಳಿದ್ರು ಶ್ರೀನಿಧಿ ಫಿಲಂ ಇನ್ಸ್ಟಿಟ್ಯೂಟ್ ಇತ್ತು, ಕ್ಲಾಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ರು. ಇವಾಗ ಒಂದು 2 months ಇಂದ ಅಲ್ಲೇ ಅವ್ರ ಆಕ್ಟಿಂಗ್ ನಾವು ಇವಾಗ ಪ್ರೆಸ್ ಮೀಟ್ ಇತ್ತು, ಅದಕ್ಕೆ ಚೆಕ್ ಮಾಡಿದೆ. ಇದಕ್ಕೆ ಏನ್ ಸಮಸ್ಯೆ ಇದೆ, ನಾನ್ ಜಸ್ಟ್ ಇವಾಗ ಪ್ರಾಬ್ಲಮ್ ಅಲ್ಲಿ ಇಷ್ಟ ಆಗಿರೋದಕ್ಕೆ ಪ್ರೋಗ್ರಾಮ್ ಇತ್ತು. ಸಾರಿ ಮಾತಾಡಿ ಸರ್. ಅದೇನ್ ಕೇಳಲ್ಲ ಬಿಡಿ, ಸಂಬಂಧ ಇಲ್ಲ ಇದು. ಫಸ್ಟ್ ಆಫ್ ಆಲ್ ನೀವು ಬಂದಿರೋ ತಪ್ಪು. ಶೂಟ್ ಮಾಡೋದಕ್ಕೆ ನಾನು ನೋಡಿಲ್ಲ ಈ ವಿಚಾರನ. ಸುಧೀಂದ್ರ ಸಾಹೇಬ್ರ ಹತ್ರ ನಾನು ಬಂದು ಎಷ್ಟೋ ಸರಿ ಅಳಲು ತೋರಿಸ್ಕೊಂಡಿದ್ದೀನಿ ಸರ್.
ಎಷ್ಟೋ ಸಲ ಅವ್ರ ಆಫೀಸಿಗೆ ಬಂದಿದ್ದೀನಿ ನಾನು, ಸರ್ ಈ ತರ ಮಾಡಿದ್ದಾರೆ ಸರ್ ಅಂತ. ಸರ್ ಒಂದು ನಿರ್ಮಾಪಕ ಅಂದ್ರೆ ಏನ್ ಸರ್? ಸರ್ ಅಣ್ಣವ್ರು ಹೇಳಿದ್ರು ಅನ್ನದಾತ ಅಂತ, ಇವತ್ತು ಅನ್ನದಾತ ಬೀದಿಗೆ ಬಂದಿದ್ದಾನಲ್ಲ ಸರ್, ಇದು ನ್ಯಾಯನಾ ಸರ್? ಅನ್ನದಾತ ಅಂತ ತಗೊಂಡು ನೀರಿಗೆ ನಿಲ್ಸ್ಬಿಟ್ರಲ್ಲ ಸರ್, ಇನ್ಯಾಯನ ಸರ್? 4 ಜನ ಊಟ ಇಟ್ಟಿದ್ದ ತಪ್ಪಿಗೆ ಅನ್ನದಾತ ಬೀದಿಗೆ ಬರ್ಬೇಕಾ ಸರ್? ಬೀದಿಗೆ ಬರ್ಬೇಕಾ ಸರ್? ಇಂಥ ನಿರ್ದೇಶಕರು ಬೇಕಾ ಸರ್ ಕನ್ನಡ ಇಂಡಸ್ಟ್ರಿ ಏನಕ್ಕೆ ಸರ್ ಹಿಂದುಳಿದಿದೆ? ಇದೊಂದೇ ಕಾರಣಕ್ಕೆ ಸರ್, ಇದೊಂದೇ ಕಾರಣಕ್ಕೆ ಸರ್. ಬೇರೆ ಇಂಡಸ್ಟ್ರಿಗಳಲ್ಲಿ ಏನಕ್ಕೆ ಸರ್ ಈ ತರ ಆಗಲ್ಲ ಸರ್? ತೆಲುಗು ಇಂಡಸ್ಟ್ರಿಯಲ್ಲಿ ನನ್ನ ಗೋಲ್ಗರಿದ್ರು ಸರ್, ಬನ್ನಿ ಸಿನಿಮಾ ಮಾಡಿ, ನೀವು ಹಾಕ್ತಾ ಇರೋ ಬಜೆಟ್ಗೆ ನಾವು ಮಾಡ್ಕೊಡ್ತೀವಿ ಅಂತ. ನಾನು ಒಪ್ಲಿಲ್ಲ ಸರ್, ಕನ್ನಡದಲ್ಲೇ ನಾನು ಸಿನಿಮಾ ಮಾಡ್ಬೇಕು ಅಂತ. ನನ್ನ ಸ್ನೇಹಿತ ಸಾಕ್ಷಿ ಸರ್, ಅದಕ್ಕೆ ನನ್ನ ಸ್ನೇಹಿತನ ಸಾಕ್ಷಿ. ಅವನು ಹೇಳ್ದ, ಬೇಡ ಪ್ರದೀಪ್, ನಾವು ಆರಾಮಾಗಿ ಇರೋಣ, ಸುಮ್ಮನೆ ಇದ್ಬಿಡೋಣ, ಬೇರೆ ಯಾರಾದ್ರೂ ಮಾಡ್ಕೊಳಲ್ಲ, ಬೇರೆ ಇಂಡಸ್ಟ್ರಿಗೆ ಹೋಗೋಣ, ಬಟ್ ಕನ್ನಡದಲ್ಲಿ ಸಿನಿಮಾ ಮಾಡ್ಬೇಕು ಅಂದಾಗ ಅವನು ಸಪೋರ್ಟ್ ಮಾಡ್ದ. ಹೌದು, ನಾವು ಕನ್ನಡಿಗರಾಗಿ ನಾವು ಫಸ್ಟ್ ಒಂದು ಕನ್ನಡ ಮಾಡೋಣ. ಬಟ್ ನಮ್ಮನ್ನ ಸರ್ ಇನ್ನ ಕೆಲಸ ನಡೀತಿದೆ ಸರ್, ಕೆಲಸ ಕಂಪ್ಲೀಟ್ ಮಾಡಿಲ್ಲ ಸರ್. 3ನೇ ತಾರೀಕು ರಿಲೀಸಿಗೆ ಬರ್ತಾ ಇದೀವಿ ನಾವು, ಒಂದು ಧೈರ್ಯದಿಂದ ರಿಲೀಸಿಗೆ ಬರ್ತಾ ಇದೀನಿ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕಿರಣ್ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸರ್, ಅವ್ರು ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಮತ್ತೆ ಅದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಬಂದು ಹಾಕ್ತೀವಿ ಸರ್, ಮತ್ತೆ ಸಾಲ ಸೋಲ ಮಾಡಿ ಗಾಡಿಗಳ ಮೇಲೆ ಲೋನ್ ಹಾಕಿ ಸರ್. ಒಂದು ಲೋನ್ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಸರ್, ₹1 ಲೋನ್ ಇರ್ಲಿಲ್ಲ, ಒಂದೇ ಒಂದು ಲೋನ್ ಕಟ್ಟೋದಕ್ಕೆ ಆಗ್ತಾ ಇರ್ಲಿಲ್ಲ ಸರ್. ಸರ್ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಸರ್, ಸಿನಿಮಾ ರಿಲೀಸ್ ಸರ್. ನಾನು ಸಿನಿಮಾನ ಜನರ ಮಡಿಲಲ್ಲಿ ಇಡ್ತಾ ಇದ್ದೀನಿ. ಜನ ಏನ್ ತಿಳ್ಕೊಡ್ತಾರ ಕೊಡ್ಲಿ, ನಾನ್ ನಂಬಿರೋ ತಾಯಿ ಕಬಾಳಮ್ಮ ನಮ್ ಕೈ ಬಿಡಲ್ಲ ಅನ್ನೋ ಅಪಾರವಾದ ನಂಬಿಕೆ ನನಗಿದೆ, ಅಪಾರವಾದ ನಂಬಿಕೆ ಇದೆ. ಅದು ಸಿನಿಮಾ ರಿಲೀಸ್ ಮಾಡ್ತೀವಿ ಸರ್. ಸಿನಿಮಾ 3ನೇ ತಾರೀಕು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಸರ್ ಸಿನಿಮಾ ಕಂಪ್ಲೀಟ್ ಆಗಿದೆ, ಕಾಪಿ ರೈಟ್ ಆಗ್ತಿದೆ, DPX ಹೋಗಿದೆ, ಇವಾಗ DPX ಹೋಗಿದೆ, ಸೆನ್ಸರ್ ಆಗಿದೆ ಸರ್, ಸೆನ್ಸರ್ ಆಯ್ತು, DPX ಹೋಗಿದೆ. ಮ್ಯೂಸಿಕ್ ಸ್ವಲ್ಪ ಚೇಂಜಸ್ ಮಾಡ್ಬೇಕು ಅಂತ ನಮ್ಗೆ ಅನಿಸ್ತು, ನಾವು ಚೇಂಜಸ್ ಮಾಡಿದ್ವಿ, ಎಲ್ಲ ಆಯ್ತು. ಡಿಸ್ಟ್ರಿಬ್ಯೂಟರ್ ಫೀಡ್ಬ್ಯಾಕ್ ಕೊಟ್ಟು ಸ್ವಲ್ಪ ಚೇಂಜಸ್ ಮಾಡಿ ಅಂತ. ಡಿಸ್ಟ್ರಿಬ್ಯೂಟರ್ ಯಾವ ತರ ಬೇಕು, ಜನಕ್ಕೆ ಯಾವ ತರ ರೀಚ್ ಆಗುತ್ತೆ ಅನ್ನೋದನ್ನ ಅವ್ರು ಹೇಳಿದ್ರು, ನಾವು ಅದನ್ನ ಮಾಡಿದೀವಿ ಆಲ್ರೆಡಿ. ಇವಾಗ DPX ಹೋಗೋದಕ್ಕೆ ಕಾಪಿ ರೆಡಿ ಆಗಿದೆ. ನಾನು ಕೇಳೋದು ಇಷ್ಟ ಸರ್. ಸರ್ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಸುದೀಪ್ ಸರ್ ಒಂದು ಮಾತಾಡೋದು, ನೀನು ಒಬ್ರು ಒಳ್ಳೇದು ಮಾಡಿದ್ರೆ ನಿಂಗೆ ಒಳ್ಳೇದಾಗತ್ತೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಮೋಷನ್ ಪೋಸ್ಟರ್ ಲಾಂಚ್ ದಿನ ನಾನು ನಿಮ್ ಇಡೀ ಮೀಡಿಯಾ ಮಿತ್ರರ ಮುಂದೆ ಕೇಳ್ಕೊಂಡೆ, ಸರ್ ದಯವಿಟ್ಟು ನಮ್ಮ ಸಿನಿಮಾನ ಗೆಲ್ಸಿ ಅಂತ. ಅವತ್ತು ಅವ್ರು ಒಂದೇ ಮಾತಾಡಿದ್ರು, ನೀನು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನಿಂಗೆ ಖಂಡಿತ ಒಳ್ಳೇದಾಗುತ್ತೆ ಅಂತ. ಇವತ್ತು ನಾನು ಅದನ್ನೇ ಕೇಳ್ತಾ ಇದ್ದೀನಿ ಸರ್, ನಾನು ಯಾರಿಗೂ ಮೋಸ ಮಾಡಿಲ್ಲ ಸರ್, ಕಷ್ಟಪಟ್ಟು ದುಡ್ಡು ಹಾಕಿದ್ದೀನಿ ಸರ್. ದಯವಿಟ್ಟು ನಾನು ಸಿನಿಮಾ ಗೆಲ್ಸ್ಕೊಡಿ ಅಂತ ನಿಮ್ಮ ಕೈನ ಪ್ರೇಕ್ಷಕರಲ್ಲಿ ಕೇಳ್ತಾ ಇದ್ದೀನಿ ಸರ್. ಸುದೀಪ್ ಏನಂದ್ರೆ ಕನೆಕ್ಟ್ ಆಗ್ತಾರೆ ಅಂತ ನೀವು ಅದನ್ನ ಹೇಳಿಲ್ಲ, ಸಿನಿಮಾದಲ್ಲೇ ನೋಡಿದ್ರೆ ಡ್ಯೂರೇಷನ್ ಎಷ್ಟಿರ್ಬೋದು ಕ್ಯಾರೆಕ್ಟರ್ ಡ್ಯೂರೇಷನ್? ಓಕೆ, ಇಲ್ಲ ಸರ್, ಸರ್ ಇನ್ಫಾರ್ಮೇಟಿವ್ ಆಗಿದ್ದಾರೆ, ಡೆಫಿನೆಟ್ಲಿ ಸರ್, ಯು ಆರ್ ರೈಟ್. ಓಕೆ, ಕ್ಲೋಸ್ ಟು ಲೆಸ್ ದೆನ್ 20, ಕ್ಲೋಸ್ ಟು 20. ಬಟ್ ಡೆಫಿನೆಟ್ಲಿ ಹೌದು, ಅವರು ಹೇಳಿದ ಪ್ರಶ್ನೆಗೆ ಇವಾಗ್ಲೂ ಹೇಳ್ತೀನಿ ಸರ್. ಹೆಂಗೆ ಸಿನಿಮಾ ಕನೆಕ್ಟ್ ಆಗ್ತಾರೆ ಸುದೀಪ್ ಸರ್ ಅಂತಂದ್ರೆ, ಸರ್ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಇರುವಂತ ಜಾಗದಲ್ಲಿ ಸುದೀಪ್ ಸರ್ ಕನೆಕ್ಟ್ ಆಗ್ತಾರೆ ಸರ್ ಸಿನಿಮಾಗೆ. ಅಸಹಾಯಕ ಪರಿಸ್ಥಿತಿಯಲ್ಲಿ ಇರುವಂತ ಸಮಯದಲ್ಲಿ ಸುದೀಪ್ ಸರ್ ಸಿನಿಮಾ ಕನೆಕ್ಟ್ ಆಗ್ತಾರೆ. ನಾಯಂಡಲ್ಲಿ ಹತ್ರ ಶೂಟಿಂಗ್ ಮಾಡ್ತೀವಿ, ಅದು ಬ್ಯಾಂಗ್ಳೂರ್ದು ಒಂದೇನೋ ರಿಯಲ್ ಇನ್ಸಿಡೆಂಟ್ ಒಂದು ಆಯ್ತು, ಅದರ ಯಾವ್ದು ಸರ್, ಯಾವ್ದು ಹೇಳಿ ಕೇಳಿ ಸರ್. ಕತೆಗೆ ಏನೋ ಒಂದು ರಿಯಲ್ ಇನ್ಸಿಡೆಂಟ್ ಒಂದು ಇದೆ ಸರ್, ಇದೆ ಸರ್, ಇದೆ ಸರ್, ಇದೆ. ಶೂಟ್ ಮಾಡ್ತಿದ್ರೆ ನಾಯಂಡಲ್ಲಿ ಸಾಂಗ್ ಶೂಟ್ ಯಾವ್ದು ಸರ್? ಆಕ್ಸಿಡೆಂಟ್ ಒಂದು ಆಗಿತ್ತು, ಅದೇನಾದ್ರು ಸರ್? ಈ ಹೂವು ಚೆನ್ನಾಗಿದೆ ಸರ್, ಆಕ್ಚುಲಿ ನಂಗೆ ಇಷ್ಟ ಆಯ್ತು ಈ ಹೂವು. ಇರ್ಲಿ, ಅದೇ ಇರ್ಲಿ ಸರ್, ಇರ್ಬೋದೇನೋ ನೋಡಿ, ಚೆನ್ನಾಗಿದೆ ಅದು, ಆಕ್ಚುಲಿ ಚೆನ್ನಾಗಿದೆ ನೀವು ಕೇಳಿದ್ದು. ನಿನ್ ತರ ಕೇಳೋಣ ನಮ್ಗೆ. ಒಂದು ನಿಮಿಷ ಸರ್, ಒಂದು ನಿಮಿಷ. ಜೋರಾದ ಚಪ್ಪಾಳೆ ಬರಬೇಕು, ಯಾಕಂದ್ರೆ ಸಾಯ್ತಿದ್ದಂತಹ ವ್ಯಕ್ತಿಯನ್ನ ಬದುಕಿಸಲಾಗಿದೆ ಎಲ್ಲಾ ಸ್ನೇಹಿತರು ಸೇರಿ. ಕಾರಣ ಮತ್ತೊಂದೇನೋ ಸಾಧನೆ ಮಾಡೋದಕ್ಕೆ ಭಗವಂತ ಉಳಿಸಿದಾನೆ. ಸಾವು ಎಲ್ಲದಕ್ಕೂ ಉತ್ತರ ಅಲ್ಲ, ದಯವಿಟ್ಟು ಉಸಿರಿದ್ರೆ ಆಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು. ನಿಮ್ಮವರಿಗಾಗಿ ದಯವಿಟ್ಟು ನೀವು ಚೆನ್ನಾಗಿರಿ. ಉಸಿರೇ ಸಿನಿಮಾ ನಿಮ್ಗೆ ಮತ್ತಷ್ಟು ಒಂದು ಒಳ್ಳೆಯ ಬುನಾದಿಯನ್ನ ಹಾಕೊಡ್ಲಿ ಅಂತ ನಾನು ಹಾರೈಸ್ತೀನಿ. ಒಂದು ಒಳ್ಳೆಯ ನೀತಿ ಪಾಠ ಇದು ನಿಮ್ಮಿಂದ ಬೇರೆ ನಿರ್ಮಾಪಕರಿಗೆ ಅಂತ ಕೂಡ ಭಾವಿಸ್ತೇನೆ.